Hi, hello students. We are from Crystal Institute of Competitive Studies, Hubli. ನೀವು ಈಗಾಗಲೇ ಒಂದು ಪಾರ್ಟ್ನ ನೋಡಿರಿ ಗ್ರೂಪ್ ಡಿ ದಾಗ ಯಾವ ತರ ಕ್ವಶನ್ಸ್ ಕೇಳತ್ತಾರೋ ಯಾವ ತರ ಕ್ವಶನ್ಸ್ ಬರ್ಬಹುದು ಅಂತ ಅದ್ರ ನೆಕ್ಸ್ಟ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಯಾವ ತರ ಕ್ವಶನ್ಸ್ ಮತ್ ಬರ್ಬಹುದು ಪಾಸಿಬಿಲಿಟೀಸ್ ಒಂದ್ ಪಾರ್ಟ್ನ ಕವರ್ ಆಗಿಲ್ಲ ಸೆಕೆಂಡ್ ಪಾರ್ಟ್ ತಗೊಂಡ್ಬಂದೇವ್ರಿ ಸೆಕೆಂಡ್ ಪಾರ್ಟ್ ಓಕೆ ಬೇಸ್ಡ್ ಆನ್ ದೇರ್ ಇಂಗ್ಲಿಷ್ ಅಲ್ಫಾಬೆಟಿಕ್ ಆರ್ಡರ್ ಇದು ಕ್ವಶನ್ ಕ್ಲಾಸಿಫಿಕೇಶನ್ ಚಾಪ್ಟರ್ ದಾಗ ಬರ್ತದೆ ಯಾವ್ದು ಆಡ್ ಆನ್ ಔಟ್ ಐತಿ ನಾಲ್ಕು ಆಪ್ಷನ್ ಕೊಟ್ಟಾರಿ ನಾಲ್ಕು ಆಪ್ಷನ್ ದಾಗ ಮೂರು ಆಪ್ಷನ್ ಒಂದೇ ಪ್ಯಾಟರ್ನ್ ಇರ್ತಾವ ಒಂದು ಬೇರೆ ಪ್ಯಾಟರ್ನ್ ಇರ್ತದೆ ಅದು ಯಾವ್ದೈತೆ ಅಂತ ನಾವು ಫೈಂಡ್ ಮಾಡ್ಬೇಕು ಆಪ್ಷನ್ಸ್ ಕೊಟ್ಟಾರಿ ಪಿ ಓ ಆರ್ ಸೆಕೆಂಡ್ ಒನ್ ಎಸ್ ಕ್ಯೂ ಯು ಥರ್ಡ್ ಒನ್ ಎಲ್ ಜೆ ಎನ್ ಫೋರ್ತ್ ಒನ್ ಇ ಸಿ ಜಿ ಓಕೆ ಇವು ಏನೇನ್ ಪ್ಯಾಟರ್ನ್ ಫಾಲೋ ಆಗತ್ತವ್ರಿ ಪಿ ಇದ್ದದ ಓ ಆಗತ್ತೈತಿ ಏನಾಗತ್ತೈತ್ರಿ -1 ಓ ಇದ್ದದ ಆರ್ ಆಗತ್ತೈತಿ ಏನಾಗತ್ತೈತ್ರಿ +3 ಯಾಕಂದ್ರೆ ಪಿ ನಂಬರ್ 16 ಓ ನಂಬರ್ 15 ಆರ್ ನಂಬರ್ 18 ಅದಕ್ಕೆ -1 +3 ಇದೇನಾಗತ್ತೈತಿ ಎಸ್ 19 ಇದ್ದದ 17 ಆಗತ್ತೈತಿ -2 17 ಇದ್ದದ 21 +4 ಆಗತ್ತೈತಿ ನೆಕ್ಸ್ಟ್ ಸೇಮ್ ಎಲ್ ನಂಬರ್ 12 ಜೆ ನಂಬರ್ 10 ಎನ್ ನಂಬರ್ 14 ಏನಾಗತ್ತೈತಿ -2 +4 ನೆಕ್ಸ್ಟ್ ಇ ನಂಬರ್ 5 ಸಿ ನಂಬರ್ 3 7 -2 +4 -2 +4 -2 +4 -2 +4 ಮೂರು ಒಂದೇ ಪ್ಯಾಟರ್ನ್ ಫಾಲೋ ಆಗತೈತಿ ಬಟ್ ಇದು ಒಂದು ಬೇರೆ ಪ್ಯಾಟರ್ನ್ ಫಾಲೋ ಆಗತೈತಿ ಅದಕ್ಕೆ ನಮ್ಮ ಆನ್ಸರ್ ಇರ್ತೈತಿ ಆಪ್ಷನ್ ನಂಬರ್ 1 ಯಾಕಂದ್ರೆ ಯಾವ್ದು ಆಡ್ ಐತಿ ಆಡ್ ಮೀನ್ಸ್ ಡಿಫರೆಂಟ್ ಯಾವ್ದೈತೆ ಅಂತ ಫೈಂಡ್ ಮಾಡ್ಬೇಕು ಇವು ಮೂರು ಸೇಮ್ ಪ್ಯಾಟರ್ನ್ ಫಾಲೋ ಮಾಡತ್ತವ ಬಟ್ ಇದು ಒಂದು ಡಿಫರೆಂಟ್ ಪ್ಯಾಟರ್ನ್ ಫಾಲೋ ಮಾಡತ್ತ ಅದಕ್ಕೆ ನಮ್ಮ ಆನ್ಸರ್ ಇರ್ತೈತಿ ಆಪ್ಷನ್ ನಂಬರ್ 1 ಸೇಮ್ ಇನ್ನೊಂದು ಕ್ವಶನ್ ನೋಡ್ರಿ ಓಕೆ ಸೆಕೆಂಡ್ ಕ್ವಶನ್ ಸೇಮ್ ಇದು ಆಡ್ ಆನ್ ಔಟ್ ಯಾವ್ದು ಆಡ್ ಐತಿ ಅದನ್ನ ಫೈಂಡ್ ಮಾಡಂತ ಹೇಳ್ಯಾರಿ ಏನೇನ್ ಕೊಟ್ಟಾರು ಪಿ ಕೆ ಎಂ ಜೆ ಪಿ ಇದ್ದದಕ್ಕೆ ಏನಾಗತ್ತೈತ್ರಿ -5 ಎಂ ಇದ್ದ ಜೆ -3 ಆಗತ್ತೆ ನೆಕ್ಸ್ಟ್ ಎನ್ ಓ ಐ ಜೆ ಏನಾಗತ್ತೈತ್ರಿ ಎನ್ ಇದ್ದದ ಓ ಮೈನಸ್ or +1 because n number 14 o number 15 i ಇದ್ದದ j ಆಗತೈತಿ +1 ಆಗತೈತಿ ನೆಕ್ಸ್ಟ್ f g a b f ಇದ್ದ g ಏನಾಗತೈತ್ರಿ +1 a ಇದ್ದದ b +1 ನೆಕ್ಸ್ಟ್ j k e f j ಇದ್ದದ k ಆಗತೈತಿ ಏನಾಗತೈತ್ರಿ +1 e ಇದ್ದದ f +1 ಇದು +1 +1 +1 +1 +1 +1 ಬಟ್ ಇದು ಒಂದು -5 -3 ಆಗತೈತಿ ಯಾವ್ದು ಆಡ್ ಐತಿ ಯಾವ್ದು ಡಿಫರೆಂಟ್ ಐತಿ ಆಪ್ಷನ್ ನಂಬರ್ 1 ಅದಕ್ಕೆ ನಮ್ಮ ಆನ್ಸರ್ ಆಗಿರ್ತೈತ್ರಿ ಆಪ್ಷನ್ ನಂಬರ್ 1 ಓಕೆ ಈಸಿ ಪ್ಯಾಟರ್ನ್ ಕೇಳ್ತಾರಿ ಕ್ಲಾಸಿಫಿಕೇಶನ್ ದಾಗ 2 ಪ್ಯಾಟರ್ನ್ ಬರ್ತಾವ ಒಂದು ನಂಬರ್ ಬರ್ತೈತಿ ಇಲ್ಲ ಅಂದ್ರೆ ಆಲ್ಫಾಬೆಟಿಕ್ ಬರ್ತೈತಿ ಓಕೆ ನೆಕ್ಸ್ಟ್ ಅಲ್ಫಾ ನ್ಯೂಮರಿಕಲ್ ಸೀರೀಸ್ ಇನ್ಕಸಕ ಲಾಸ್ಟ್ ಪಾರ್ಟ್ ನಾಗ ಕಲ್ತಿದ್ವಿ ನಂಬರ್ ಸೀರೀಸ್ ಅಂದ್ರೆ ನಂಬರ್ಸ್ ಒಂದು ಸೀರೀಸ್ ನ ಅರೇಂಜ್ ಆಗಿದ್ರಿ ಅಲ್ಫಾ ನ್ಯೂಮರಿಕಲ್ ಸೀರೀಸ್ ಅಂದ್ರೆ ಅಲ್ಫಾ ಮೀನ್ಸ್ ಅಲ್ಫಾಬೆಟಿಕ್ ನ್ಯೂಮರಿಕ್ ಮೀನ್ಸ್ ನಂಬರ್ ಅಲ್ಫಾಬೆಟಿಕ್ ಸೀರೀಸ್ ಅದು ಬರ್ಬೋದು ಅಥವಾ ನ್ಯೂಮರಿಕ್ ನಂಬರ್ಸ್ ಅಲ್ಫಾಬೆಟಿಕ್ ಪ್ಲಸ್ ನ್ಯೂಮರಿಕ್ ಎರಡು ಮಿಕ್ಸ್ ಇರೋ ಸೀರೀಸ್ ಬರ್ಬೋದ್ರಿ ಅಲ್ಫಾ ನ್ಯೂಮರಿಕ್ ನೋಡೋಣ ಬರೀ ಅಲ್ಫಾಬೆಟಿಕ್ ಸೀರೀಸ್ ನೋಡೋಣ ಫಸ್ಟ್ ಅಲ್ಫಾ ನ್ಯೂಮರಿಕ್ ಏನಾಗತ್ತದ್ರಿ ಓ ಕೆ ಐ ಕ್ಯೂ ಎಲ್ ಜಿ 8 ಎಸ್ ಎಂ ಇ 12 ಯು ಎನ್ ಸಿ 16 ಕ್ವಶನ್ ಮಾರ್ಕ್ ಓಕೆ ಇದು ಹೆಂಗ್ ನೋಡ್ಬೇಕ್ರಿ ಅಲ್ಫಾಬೆಟ್ಸ್ 3 4 5 ಎಷ್ಟ ಕೊಡ್ಲಿ ಫಸ್ಟ್ ಅಲ್ಫಾಬೆಟ್ ಇಂದ ಫಸ್ಟ್ ಅಲ್ಫಾಬೆಟ್ ಚೆಕ್ ಮಾಡ್ಕೋತ ಹೋಗ್ಬೇಕು ಓಕೆ ಈಗ ಓ ಇಂದ ಕ್ಯೂ ಓ ನಂಬರ್ ಎಷ್ಟ್ರಿ 15 ಕ್ಯೂ ನಂಬರ್ 17 +2 ಆಗತೈತ್ರಿ ನೆಕ್ಸ್ಟ್ ಕ್ಯೂ ಇಂದ ಎಸ್ ಕ್ಯೂ ನಂಬರ್ 17 ಎಸ್ ನಂಬರ್ 19 17 ಇದ್ದದ 19 ಆಗತೈತಿ ಅಂದ್ರೆ +2 ಎಸ್ ಇದ್ದದ ಯು ಎಸ್ ನಂಬರ್ 19 ಯು ನಂಬರ್ 21 +2 ನೆಕ್ಸ್ಟ್ ಏನಾಗಬೇಕ್ರಿ +2 ಆಗತೈತಿ ಅಂದ್ರೆ ಇದು +2 ಆಗತೈತಿ ಯು +2 21 +2 23 ಲೆಟರ್ ಯಾವ್ದ್ರಿ ಡಬ್ಲ್ಯೂ ಇದು ಆಪ್ಷನ್ ಯಾವ್ದೈತ್ರಿ 3 ಅದಾವ ಹಂಗ 3 ಆಪ್ಷನ್ ಬಂದಾಗ ನಾವು ಡೈರೆಕ್ಟ್ ಆನ್ಸರ್ ಹಾಕಕ್ ಬರಲ್ಲ ನೆಕ್ಸ್ಟ್ ಲೆಟರ್ ನೆಕ್ಸ್ಟ್
ಕೆ ಇದ್ದದ ಏನಾಗತ್ತತ್ರಿ ಎಲ್ ಆಗತ್ತೈತಿ. ಕೆ ನಂಬರ್ 11 ಎಲ್ ನಂಬರ್ 12 ಪ್ಲಸ್ 1 ಆಗತ್ತೈತಿ. ಎಲ್ ಇದ್ದದ ಎಂ ಆಗತ್ತೈತಿ. ಎಲ್ ನಂಬರ್ 12 ಎಂ ನಂಬರ್ 13 ಪ್ಲಸ್ 1 ಆಗತ್ತೈತಿ. ನೆಕ್ಸ್ಟ್ ಎಂ ಇದ್ದದ ಎನ್ ಆಗತ್ತೈತಿ. ಎಂ ನಂಬರ್ 14 ಪ್ಲಸ್ 1 ಆಗತ್ತೈತಿ. ಎಲ್ಲಾ ಕಡೆ ಪ್ಲಸ್ 1 ಆಗತ್ತೈತಿ. ನೆಕ್ಸ್ಟ್ ಪ್ಲಸ್ 1 ಆಗ್ತೈತ್ರಿ. 14 ನೆಕ್ಸ್ಟ್ 15. 15 ಲೆಟರ್ ಇಸ್ O, W, O 6. ಥರ್ಡ್ ಲೆಟರ್. ಥರ್ಡ್ ಲೆಟರ್ ಏನಿರ್ತೈತ್ರಿ ಐ ಇದ್ದದ ಜಿ ಆಗತೈತಿ. ಐ 9 ಜಿ 7. ಓಕೆ, ಐ 9 ಇದು ಜಿ 7 ಆಗತೈತಿ. ಮೈನಸ್ 2 ಆಗತೈತ್ರಿ. ಜಿ ಇದ್ದದ ಇ ಆಗತೈತಿ. 5 ಇದ್ದದ 7 ಇದ್ದದ 5 ಆಗತೈತಿ. ಮೈನಸ್ 2. ನೆಕ್ಸ್ಟ್ ಇ ಇದ್ದದ ಸಿ ಆಗತೈತಿ. ಮೈನಸ್ 2. ಸಿ ಮೈನಸ್ 2 ಅದ ಏನ್ ಬರ್ತೈತ್ರಿ ಸಿ 3 ಮೈನಸ್ 2 ಅದ 1. 1 ಇಸ್ ಎ. ಡಬ್ಲ್ಯೂ ಓ ಎ. ಡಬ್ಲ್ಯೂ ಓ ಎ ಎರಡು ಕಡೆ ಅದಾವ ನಾವು ಆಪ್ಷನ್ ರೀ. ಅದ್ರೊಳಗೆ ಯಾವ್ದು ಫೈನಲ್? ನೆಕ್ಸ್ಟ್ ಏನ್ ಕೊಟ್ಟಾರಿ ನಂಬರ್. ಎಷ್ಟೈತಿ ನಂಬರ್? 4. 4 ಇದ್ದದ ಎಷ್ಟಾಗೈತಿ 8 ಪ್ಲಸ್ 4 ಆಗೈತಿ. 8 ಇದ್ದದ ಪ್ಲಸ್ 4 ಆಗಿ 12. 12 ಪ್ಲಸ್ 4 16. 16 ಪ್ಲಸ್ 4 ಎಷ್ಟ್ರಿ 20. ನಮ್ ಫೈನಲ್ ಆನ್ಸರ್ ಏನಾಗಿರ್ತೈತ್ರಿ 20. ಆಪ್ಷನ್ ನಂಬರ್ ಬಿ ವಿಲ್ ಬಿ ದ ಅಂದ್ರೆ ಆಪ್ಷನ್ ನಂಬರ್ 2 ನಮ್ಮ ಆನ್ಸರ್ ಆಗಿರ್ತೈತಿ. ಯಾಕ್ರಿ ಇವೆರಡು ಸೇಮ್ ದಾವ್ ಅಥವಾ ಯಾವ್ದು ಕನ್ಫ್ಯೂಷನ್ ದೂರ ಮಾಡಿದ್ರಿ? ನಂಬರ್ 4 ಇದ್ದದ 8 ಪ್ಲಸ್ 4 ಆಗೈತಿ. 8 ಇದ್ದದ 12 ಪ್ಲಸ್ 4 ಆಗೈತಿ. 12 ಇದ್ದದ ಪ್ಲಸ್ 4 ಆಗಿ 16. 16 ಪ್ಲಸ್ 4 20. ಇದು ನಮ್ದು ಅಲ್ಫಾ ನ್ಯೂಮರಿಕ್ ಸೀರೀಸ್. ನೆಕ್ಸ್ಟ್ ಅಲ್ಫಾಬೆಟಿಕ್ ಸೀರೀಸ್ ಬಂದ ಯಾವ ತರ ಬರ್ತೈತ್ರಿ? ಅಲ್ಫಾಬೆಟಿಕ್ ಸೀರೀಸ್ ಇದು ಏನ್ ಮಾಡ್ರಿ ಫಸ್ಟ್ ಲೆಟರ್. ಫಸ್ಟ್ ಲೆಟರ್ ಏನೈತ್ರಿ ಎ ಇದ್ದದ ಎಫ್ ಆಗತ್ತ. ಎ ಪಿ ಆರ್ ಎಫ್ ಕ್ಯೂ ಓ ಕೆ ಆರ್ ಎಲ್ ಪಿ ಎಸ್ ಐ ನೆಕ್ಸ್ಟ್ ಕ್ವಶನ್ ಮಾರ್ಕ್. ಓಕೆ, ಫಸ್ಟ್ ಒನ್ ಎ ಇದ್ದದ ಏನಾಗತ್ತತ್ರಿ ಎಫ್ ಆಗತ್ತೈತಿ. ಎ ಇದ್ದದ ಎಫ್ ಆಗತ್ತೈತಿ ಅಂದ್ರ ಇದು 1 ಇತ್ತು, ಇದ 6 ಆಗತೈತಿ. ಇದ 11, ಇದ 16 ಪ್ಲಸ್ 5 ಆಗತೈತ್ರಿ. 11 ಪ್ಲಸ್ 5 16. ನೆಕ್ಸ್ಟ್ ಏನಾಗ್ಬೇಕ್ರಿ ಪ್ಲಸ್ 5 ಪ್ಲಸ್ 5 ಪ್ಲಸ್ 5 ನೆಕ್ಸ್ಟ್ ಪ್ಲಸ್ 5. 16 ಪ್ಲಸ್ 5 ಎಷ್ಟ್ರಿ 21. 21 ಈಸ್ ಯು. ನೆಕ್ಸ್ಟ್ ಪಿ ಇದ್ದದ ಆರ್ ಆಗತೈತಿ. ಪಿ ಇಸ್ 16 17 18 19. 16 17 18 19 ಅಂದ್ರೆ ನೆಕ್ಸ್ಟ್ 20. 20th letter is T. ನೆಕ್ಸ್ಟ್ 18 ಇದ್ದದ 15 ಆಗತೈತ್ರಿ. ಏನಾಗತೈತ್ರಿ -3 ಆಗತೈತ್ರಿ. 15 ಇದ್ದದ 12 ಅಗೇನ್ -3 ಆಗತೈತ್ರಿ. 12 ಇದ್ದದ 9 ಅಗೇನ್ -3 ಆಗತೈತಿ. -3 ನೆಕ್ಸ್ಟ್ -3 ಆದ ಎಷ್ಟು ಆಗ್ತೈತ್ರಿ 6. 6 is F. U T F. ಆಪ್ಷನ್ ನಂಬರ್ 3 is the answer. ಸಿಂಪಲ್ ಕೊಟ್ಟಿರ್ತಾರೆ. ಡಿಫ್ರೆನ್ಸ್ ಇರ್ತೈತಿ ಲೆಟರ್ ಟು ಲೆಟರ್ ಡಿಫ್ರೆನ್ಸ್. ಫಸ್ಟ್ ಲೆಟರ್ ಇಂದ ಫಸ್ಟ್ ಲೆಟರ್, ಸೆಕೆಂಡ್ ಲೆಟರ್ ಇಂದ ಸೆಕೆಂಡ್ ಲೆಟರ್, ಥರ್ಡ್ ಲೆಟರ್ ಇಂದ ಥರ್ಡ್ ಲೆಟರ್. ಸಿಂಪಲ್ ಅಲ್ಫಾ ನ್ಯೂಮರಿಕಲ್ ಸೀರೀಸ್ ಅಂದ್ರೆ ಅಲ್ಫಾಬೆಟಿಕ್ ಸೀರೀಸ್ ಇರ್ತೈತಿ, ಇಲ್ಲ ಅಲ್ಫಾಬೆಟಿಕ್ ಪ್ಲಸ್ ನಂಬರ್ ನ್ಯೂಮರಿಕ್ ಮಿಕ್ಸ್ ಸೀರೀಸ್ ಇರ್ತೈತಿ. ಓಕೆ, ನೆಕ್ಸ್ಟ್ ಮತ್ತ ಅಲ್ಫಾ ನ್ಯೂಮರಿಕಲ್ ಪ್ಯಾಟರ್ನ್ ದಾಗ ಯಾವ ತರ ಕೇಳ್ತಾರೋ, ಅಲ್ಫಾಬೆಟಿಕ್ ಸೀರೀಸ್ ನ ಮತ್ತೆ ಯಾವ ತರ ಕೇಳ್ತಾರೋ. ಓಕೆ, ನಂಬರ್ಸ್ ನಂಬರ್ ಕೊಟ್ಟಾರೆ. ಇಫ್ 1 is added to the each odd digit. ಆಡ್ ಡಿಜಿಟ್ ಅಂದ್ರೆ ಬೆಸ ಸಂಖ್ಯೆ. ಬೆಸ ಸಂಖ್ಯೆದಾಗ ಏನ್ ಮಾಡ್ಬೇಕು, ಆಡ್ ಡಿಜಿಟ್ ಒಂದನ್ನು ಕೂಡಿಸ್ಬೇಕು. ನೆಕ್ಸ್ಟ್ 2 is subtracted from all the even digit. ಈವನ್ ಅಂದ್ರೆ ಸಮ ಸಂಖ್ಯೆ. ಎಲ್ಲೆಲ್ಲಿ ಸಮ ಸಂಖ್ಯೆ ಅದಾವ ಅಥವಾ ಎರಡು ಮೈನಸ್ ಮಾಡ್ಬೇಕ್ರಿ. ಎಲ್ಲೆಲ್ಲಿ ಆಡ್ ಡಿಜಿಟ್ ಐತಲ್ಲಿ ಒಂದನ್ನ ಕೂಡಿಸ್ಬೇಕು. ನಂಬರ್ ಕೊಟ್ಟಾರೆ ಅವರ 6 1 8 5 7 4 2. 6 1 8 5 7 4 2 ಇದು ನಂಬರ್ ಕೊಟ್ಟಾರೆ. ಏನ್ ಮಾಡಂದಾರು, ಎಲ್ಲೆಲ್ಲಿ ಆಡ್ ಡಿಜಿಟ್ ಐತೆ ಅದನ್ನ ಒಂದು ಕೂಡ್ಸ್ ಅಂದಾರು. ಎಲ್ಲೆಲ್ಲಿ ಈವನ್ ಡಿಜಿಟ್ ಐತೆ ಎರಡನ್ನ ಮೈನಸ್ ಮಾಡಿದಾರೆ. ಆಡ್ ಇದ್ದು ಫಸ್ಟ್ ಒಂದು ಕೂಡ್ಸ್. ಇದು ಈವನ್ ಇದ್ದಾಗ ಏನ್ ಮಾಡ್ಬೇಕ್ರಿ, 2 ಮೈನಸ್ 6 ದಾಗ 2 ಮೈನಸ್ ಮಾಡ್ರ 4. ಆಡ್ 1 ನಂಬರ್ ಆಡ್ ಡಿಜಿಟ್ ಇದು ಪ್ಲಸ್ 1 ಮಾಡ್ರ 2. 8 ಅನ್ನೋದು ಈವನ್ ಡಿಜಿಟ್ ಸಮ ಸಂಖ್ಯೆ, ಅಥವಾ 2 ಮೈನಸ್ ಮಾಡ್ರ 6. 5 ಅನ್ನೋದ ಆಡ್ ಡಿಜಿಟ್ ಅಥವಾ 1 ಪ್ಲಸ್ ಮಾಡ್ರ 6. 7 ಅನ್ನೋದ ಆಡ್ ಡಿಜಿಟ್ ಅಥವಾ 1 ಪ್ಲಸ್ ಮಾಡ್ರ 8.
4 ಅನ್ನೋದ ಈವನ್ ಡಿಜಿಟ್ ಏನ್ ಮಾಡಂದಾರಿ 2 ಸಬ್ಸ್ಟ್ರಾಕ್ಟ್ ಮೈನಸ್ ಮಾಡಂದ 2 ಅನ್ನೋದು ಈವನ್ ಡಿಜಿಟ್ ಅಥವಾ 2 ಮೈನಸ್ ಮಾಡಿದ್ರೆ 0. ಈಗ ಇದೇನ್ ನಂಬರ್ ಬಂತಲ್ರಿ ಇದನ್ನ ಇಟ್ಕೊಂಡು ನಾವು ಮುಂದಿನ ಕ್ವಶನ್ ಸಾಲ್ವ್ ಮಾಡ್ಬೇಕು. ಮುಂದೆ ಏನ್ ಕೊಟ್ಟಾರಿ ವಾಟ್ ವಿಲ್ ಬಿ ದ ಸಮ್ ಆಫ್ ದ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಡಿಜಿಟ್ಸ್ ಇನ್ ನ್ಯೂ ನಂಬರ್. ಹೈಯೆಸ್ಟ್ ಅಂದ್ರೆ ಅತಿ ದೊಡ್ಡ ಸಂಖ್ಯೆ, ಲೋಯೆಸ್ಟ್ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ. ಸಮ್ ಮಾಡೋದ ಎರಡನ್ನು ಕೂಡ್ಸಂತಾರ, ಅದ್ರ ಮೊತ್ತ ಎಷ್ಟು ಕೇಳ್ಯಾರ. ಅವ್ ಎರಡು ನಂಬರ್ ಕೂಡ್ಸ್ತಾರ. ಹೈಯೆಸ್ಟ್ ಯಾವ್ದೈತ್ರಿ 8 ಐತಿ. 8 ಪ್ಲಸ್ ಇದ್ರೊಳಗೆ ಏನ್ ಆಡ್ ಮಾಡ್ಬೇಕ್ರಿ ಲೋಯೆಸ್ಟ್ ನಂಬರ್ ಅಂದ್ರೆ ಅತಿ ಚಿಕ್ಕ ಸಂಖ್ಯೆ ಯಾವ್ದ್ರಿ 0. 8 ಪ್ಲಸ್ 0 ಮಾಡಿದ್ರೆ ನಮ್ಗೆ ಆನ್ಸರ್ ಬರ್ತೈತ್ರಿ 8 ವಿಲ್ ಬಿ ದ ಅವರ್ ಆನ್ಸರ್. ನಮ್ಮ ಆನ್ಸರ್ ಏನೈತ್ರಿ 8. ಅವ್ರು ಫಸ್ಟ್ ಒಂದು ನಂಬರ್ ಕೊಟ್ಟಾರಿ, ಅವ್ರು ಹೆಂಗ್ ಅರೇಂಜ್ ಮಾಡಂತಾರ ಆ ಪ್ಯಾಟರ್ನ್ ದಾಗ ಆಡ್ ಮಾಡ್ಬೇಕು, ಸಬ್ಸ್ಟ್ರಾಕ್ಟ್ ಮೈನಸ್ ಮಾಡ್ಬೇಕು. ಅದಾದ್ಮೇಲೆ ಏನ್ ನಮ್ದು ನ್ಯೂ ನಂಬರ್ ಬರ್ತೈತಿ ಅದರಿಂದ ನಾವು ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡ್ಬೇಕು. ಅವ್ರು ಹೇಳ್ಯಾರಿ ಹೈಯೆಸ್ಟ್ ನಂಬರ್ ಮತ್ತು ಲೋವೆಸ್ಟ್ ನಂಬರ್ ಸಮ್ ಕೇಳ್ಯಾರ. ಸಮ್ ಅಂದ್ರೆ ಎರಡನ್ನು ಕೂಡ್ಸಾಕ್ ಹೇಳ್ಯಾರ. ಕೂಡ್ಸಿ ಏನ್ ಬರ್ತೈತಿ ನಮ್ದು ಆನ್ಸರ್ 8. ಓಕೆ ನೆಕ್ಸ್ಟ್ ಮತ್ತೆ ಇದ್ರೊಳಗೆ ಯಾವ ಪ್ಯಾಟರ್ನ್ ಕೇಳ್ಬೋದ್ರಿ ನೆಕ್ಸ್ಟ್ ಏನ್ ಕೊಟ್ಟಾರಿ ದ ಪೊಸಿಷನ್ ಆಫ್ ದ ಹೌ ಮೆನಿ ಡಿಜಿಟ್ಸ್ ವಿಲ್ ರಿಮೇನ್ ಸೇಮ್ ಇನ್ ದ ಡಿಜಿಟ್ಸ್ ಆರ್ ನಂಬರ್ ಆರ್ ಅರೇಂಜ್ಡ್ ಇನ್ ಅಸೆಂಡಿಂಗ್ ಆರ್ಡರ್ ಫ್ರಮ್ ದ ಲೆಫ್ಟ್ ಟು ರೈಟ್. ಓಕೆ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏನ್ರಿ ಡಿಸೆಂಡಿಂಗ್ ಅಂಡ್ ಅಸೆಂಡಿಂಗ್ ಎರಡು ಬರ್ತಾವ. ಅಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ, ಡಿಸೆಂಡಿಂಗ್ ಅಂದ್ರೆ ಏರಿಕೆ ಕ್ರಮ. ಅಸೆಂಡಿಂಗ್ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ ಬರ್ಕೋತ ಹೋಗೋದು. ಡಿಸೆಂಡಿಂಗ್ ಅಂದ್ರೆ ದೊಡ್ಡ ಸಂಖ್ಯೆಯಿಂದ ಚಿಕ್ಕ ಸಂಖ್ಯೆ ಕಡೆ ಬರ್ಕೋತ ಹೋಗೋದು. ನಮಗೆ ಹೇಳಿ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ. ಓಕೆ ಫಸ್ಟ್ ನಂಬರ್ ಏನ್ ಕೊಟ್ಟಿರವ್ರ 4 9 2 7 6 3 8 1 ಇದೊಂದು ನಂಬರ್ ಕೊಟ್ಟಾರಿ. ಅಸೆಂಡಿಂಗ್ ಆರ್ಡರ್ನೇ ಬರಿ ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಂದ್ರೆ ಏರಿಕೆ ಕ್ರಮ ಅಂದ್ರೆ ಚಿಕ್ಕ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಕಡೆ. ಅತಿ ಚಿಕ್ಕ ಸಂಖ್ಯೆ ಯಾವ್ದ್ರಿ 1. ಯಾಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕ್ರಿ ಅವ್ರು ಹೇಳ್ಯಾರು ಫ್ರಮ್ ಲೆಫ್ಟ್ ಟು ರೈಟ್. ಯಾವಾಗ ಲಾಸ್ಟ್ ಕ್ಲಾಸ್ ಹೇಳಿದ್ರಿ ಇದು ಲೆಫ್ಟ್ ಇರ್ತೈತಿ, ಇದ ರೈಟ್ ಇರ್ತೈತಿ. ಲೆಫ್ಟ್ ಕಡೆಯಿಂದ ರೈಟ್ ಕಡೆ ಅರೇಂಜ್ ಮಾಡ್ರಿ ಅಂತ ಹೇಳ್ಯಾರ. 1 ರೀ, ಅದಾದ್ಮೇಲೆ ಬರ್ತೈತಿ 2 ಆದ್ಮೇಲೆ ಬರ್ತೈತಿ 3 ಆದ್ಮೇಲೆ 4 ಆದ್ಮೇಲೆ 5 ಇಲ್ಲ, 5 ಆದ್ಮೇಲೆ 6 7 8 9. ಓಕೆ ಇದು ನಮ್ಮದು ಮೊದಲು ಕೊಟ್ಟ ನಂಬರ್ ಇತ್ರಿ. ಅವ್ರು ಹೇಳ್ದಂಗ ನಾವು ಏರಿಕೆ ಕ್ರಮದಾಗ ಅರೇಂಜ್ ಮಾಡ್ಬೇಕು. ಈ ನಂಬರ್ ಬಂತು. ಅವ್ರ ಕ್ವಶನ್ ಏನ್ ಕೇಳ್ಯಾರಿ ಹೌ ಮೆನಿ ನಮ್ ಡಿಜಿಟ್ಸ್ ಆರ್ ರಿಮೇನ್ಸ್ ಸೇಮ್ ಪೊಸಿಷನ್ ಅಂದ್ರೆ ಅದ್ರ ಮೊದಲು ಯಾವ ಸ್ಥಾನದಾಗ ಇತ್ತು ಈಗೂ ಅದ ಸ್ಥಾನದಾಗ ಎಷ್ಟು ನಂಬರ್ಗಳು ಅದಾವು ಅಂತ ಕೇಳ್ಯಾರ. ಇಲ್ಲಿ 4 ಇತ್ತು, ಇಲ್ಲಿ 4 ಬರತೈತೇನ್ರಿ ಇಲ್ಲ. ಇಲ್ಲಿ 9 ಇತ್ತು, ತೆಳಗು 9 ಬರತೈತೇನ್ರಿ ಇಲ್ಲ. ಇಲ್ಲಿ 2 ಇತ್ತು, ಇಲ್ಲಿ 2 ಬರತೈತೇನ್ ಕೆಳಗ್ರಿ ಇಲ್ಲ. ಇಲ್ಲಿ 7 ಇತ್ತು, 7 ಬರತೈತೇನ್ರಿ ಇಲ್ಲ. ಇಲ್ಲಿ 6 ಇತ್ತು, 6 ಬರತೈತಿ ಒಂದು ನಂಬರ್. 3 ಇದ್ದದ 3 ಬರತೈತೇನ್ರಿ ಇಲ್ಲ. 8 ಇದ್ದದ 8 ಬರತೈತಿ 2. 9 ಇದ್ದದ 9 ಬರತಿಲ್ಲ ಅಂದ್ರ 6 ಅಂಡ್ 8 ಇವ್ ಎರಡು ನಂಬರ್ ಅವ್ರ ಪೊಸಿಷನ್ ಚೇಂಜ್ ಆಗಿಲ್ಲ. ಮೊದ್ಲು ಎಲ್ಲಿದ್ದು ಅಲ್ಲೇ ಬರತಾವ. ಅಂತ ಎಷ್ಟು ನಂಬರ್ಗಳು ಅದಾವ ಕೇಳ್ಯಾರಿ. ಅಂತ ಎಷ್ಟು ನಂಬರ್ ಅದಾವ್ರಿ 2 ನಂಬರ್ಸ್ ಅದಾವ. ಆಪ್ಷನ್ ನಂಬರ್ ಏನ್ ಇರ್ತೈತ್ರಿ ಥರ್ಡ್ ಆಪ್ಷನ್. ಓಕೆ ನೆಕ್ಸ್ಟ್ ಇದ ಪ್ಯಾಟರ್ನ್ ದಾಗ ಅಲ್ಫಾ ನ್ಯೂಮರಿಕ್ ಅಂತ ಮತ್ತೆ ನೆಕ್ಸ್ಟ್ ನಂಬರ್ಸ್ ಮೇಲೆ ಯಾವ ತರ ಕ್ವಶನ್ಸ್ ಕೇಳಬಹುದು. ಓಕೆ ನೆಕ್ಸ್ಟ್ ಮೂರ್ ಡಿಜಿಟ್ ಕೂಡಿದ ಒಂದು ನಂಬರ್ ಕೊಟ್ಟಾರ 614 ಈ ಮೂರು ಡಿಜಿಟ್ಸ್ ಮೂರು ಡಿಜಿಟ್ ಕೂಡಿಸಿದಾಗ ಒಂದು ನಂಬರ್ ಆಗ್ತದೆ. ಈ ಮೂರು ಡಿಜಿಟ್ಸ್ ನಂಬರ್ ಫಸ್ಟ್ ಡಿಜಿಟ್ ಇಸ್ 6, ಸೆಕೆಂಡ್ ಡಿಜಿಟ್ ಇಸ್ 1, ಥರ್ಡ್ ಡಿಜಿಟ್ ಇಸ್ 4. ಈ ಮೂರು ಡಿಜಿಟ್ ಕೂಡಿಸಿದಾಗ ಒಂದು ನಂಬರ್ ಆಗ್ತದೆ. ಓಕೆ ಇದ್ರಾಗ ಏನ್ ಕೊಟ್ಟಾರಿ what will be the resultant if the second digit of the highest number the second digit is subtracted from ಅದು ಮೈನಸ್ ಆಗ್ತೈತಿ. ಯಾತ್ರಿಂದ ಸಬ್ಸ್ಟ್ರಾಕ್ಟ್ ಆಗ್ತೈತಿ ಸೆಕೆಂಡ್ ಡಿಜಿಟ್ ಆಫ್ ದ ಲೋವೆಸ್ಟ್ ನಂಬರ್. ಸೆಕೆಂಡ್ ಡಿಜಿಟ್ ಆಫ್ ಲೋವೆಸ್ಟ್ ನಂಬರ್ ಇಂದ ಸೆಕೆಂಡ್ ಡಿಜಿಟ್ ಆಫ್ ದ ಹೈಯೆಸ್ಟ್ ನಂಬರ್ ಸಬ್ಸ್ಟ್ರಾಕ್ಟ್ ಆದ ಆನ್ಸರ್ ಎಷ್ಟು ಬರ್ತದೆ ಕೇಳ್ಯಾರ. ಓಕೆ ಕ್ವಶನ್ ಏನ್ ಕೇಳಿದ್ರೆ ಸೆಕೆಂಡ್ ಡಿಜಿಟ್ ಆಫ್ ದ ಹೈಯೆಸ್ಟ್ ನಂಬರ್ ಯಾವ್ದು ಇದ್ರೊಳಗ ಈ ನಂಬರ್ಸ್ ಒಳಗ ಹೈಯೆಸ್ಟ್ ಇರೋದ ಇದು ಹೈಯೆಸ್ಟ್ ನಂಬರ್ ದ ಸೆಕೆಂಡ್ ಡಿಜಿಟ್ 625 ಅನ್ನೋದು ಒಂದು ನಂಬರ್. ಅದ್ರ 6 ಅನ್ನೋದು ಫಸ್ಟ್ ಡಿಜಿಟ್, 2 ಅನ್ನೋದು ಸೆಕೆಂಡ್ ಡಿಜಿಟ್, 5 ಅನ್ನೋದು ಥರ್ಡ್ ಡಿಜಿಟ್. ಇದ್ರ ಸೆಕೆಂಡ್ ಡಿಜಿಟ್ ಏನ್ರಿ 2 ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ ಅಂದ್ರೆ ಯಾತ್ರಿಂದ ಮೈನಸ್ ಆಗ್ತದೆ 2 ರೀ. ಸೆಕೆಂಡ್ ಡಿಜಿಟ್ ಆಫ್ ದ ಲೋವೆಸ್ಟ್ ನಂಬರ್ ಯಾವ್ದ್ರಿ 150 ಒಳಗ 1 ಅನ್ನೋದ ಫಸ್ಟ್ ಡಿಜಿಟ್, 5 ಅನ್ನೋದ ಸೆಕೆಂಡ್ ಡಿಜಿಟ್, 0 ಅನ್ನೋದ ಥರ್ಡ್ ಡಿಜಿಟ್. ಇದ್ರ ಸೆಕೆಂಡ್ ಡಿಜಿಟ್ ಮೈನಸ್ ಆಗ್ತದೆ. ಸೆಕೆಂಡ್ ಡಿಜಿಟ್ ಏನೈತ್ರಿ 5. ಸೆಕೆಂಡ್ ಡಿಜಿಟ್ ಆಫ್ ದ ಹೈಯೆಸ್ಟ್ ನಂಬರ್ ಈಸ್ ಸಬ್ಸ್ಟ್ರಾಕ್ಟೆಡ್ ಫ್ರಾಮ್ ಅಂತ ಕೊಟ್ಟಾರ.
ಅಂದ್ರ ಸೆಕೆಂಡ್ ಹೈಯೆಸ್ಟ್ ಅತಿ ದೊಡ್ಡ ಸಂಖ್ಯೆ ಎರಡನೇ ಏನ್ ನಂಬರ್ ಐತ್ರಿ ಅದ ಅತಿ ಚಿಕ್ಕ ಸಂಖ್ಯೆಯ ಒಂದನೇ ಅಂಕಿ ಎರಡನೇ ಅಂಕಿಯಿಂದ ಮೈನಸ್ ಆಗ್ಬೇಕಂತ ಹೇಳ್ಯಾರ. ಅತಿ ಚಿಕ್ಕ ಸಂಖ್ಯೆ ಎರಡನೇ ಅಂಕಿ 5ಇಂದ 2 ಮೈನಸ್ ಅದ ಏನ್ ಬರ್ತೈತ್ರಿ 3. ನಮ್ಮ ಆನ್ಸರ್ ಏನ್ ಇರ್ತೈತ್ರಿ 3. ಆಪ್ಷನ್ ನಂಬರ್ 2 ಇಸ್ ದ ಆನ್ಸರ್. ಮೈನಸ್ ಮಾಡೋವಾಗ ನೆನಪಿಟ್ಕೋರಿ ಫ್ರಾಮ್ ದ ಎಲ್ಲಿ ಬರ್ತೈತ್ರಿ ಅದ ಫಸ್ಟ್ ಬರ್ಬೇಕು, ಯಾಕಂದ್ರೆ ಇದರಿಂದ ಇದು ಮೈನಸ್ ಆಗ್ಬೇಕು. ಜಾಸ್ತಿ ಹುಡುಗರು ತಪ್ಪೇನ್ ಮಾಡ್ತಾರೆ, ಹೈಯೆಸ್ಟ್ ಡಿಜಿಟ್ 2ಇಂದ 5 ಮೈನಸ್ ಮಾಡ್ತಾರೆ, ಆನ್ಸರ್ ಬರಂಗಿಲ್ಲ, ಕ್ವಶನ್ ತಪ್ಪೈತೆ ಅನ್ಕೋತಾರೆ. ಬಟ್ ನೆನಪಿಟ್ಕೋರಿ ಫ್ರಾಮ್ ದ ಅಂದ್ರೆ ಇದರಿಂದ ಇದು ಮೈನಸ್ ಆಗ್ಬೇಕು, 5 ಇಂದ 2 ಮೈನಸ್ ಆಗ್ಬೇಕು, ಅವಾಗ ನಮಗ್ ಕರೆಕ್ಟ್ ಆನ್ಸರ್ ಸಿಗ್ತದೆ. ಗಡಬಡಿ ಮಾಡಬೇಡಿ ಎಕ್ಸಾಮ್ದಾಗ. ನೆಕ್ಸ್ಟ್ ಇನ್ನೊಂದ್ ತರ ಕ್ವಶನ್, ನ್ಯೂ ಪ್ಯಾಟರ್ನ್. ಈ ತರ ಕ್ವಶನ್ಸ್ ಜಾಸ್ತಿ ಕೇಳತ್ತಾರ ಈಗ ಎಕ್ಸಾಮ್ದಾಗ. ಒಂದ್ ಸಿರೀಸ್ ಕೊಟ್ಟಾರ, ಓಕೆ, ಒಂದು ಸೀಕ್ವೆನ್ಸ್ ಕೊಟ್ಟಾರ. ಸೀಕ್ವೆನ್ಸ್ ನಾಗ ಏನ್ರಿ ಇದು ಲೆಫ್ಟ್ ಇರ್ತೈತಿ, ಇದು ರೈಟ್ ಇರ್ತೈತಿ. ಯಾವಾಗೂ ನಿಮ್ಗೆ ಜಾಸ್ತಿ ಸರಿ ಹೇಳಿ, ಈ ಎಂಡ್ ಯಾವಾಗೂ ಲೆಫ್ಟ್ ಎಂಡ್ ಇರ್ತೈತಿ, ಈ ಎಂಡ್ ಯಾವಾಗೂ ರೈಟ್ ಎಂಡ್ ಇರ್ತೈತಿ. ಓಕೆ, ಒಂದ್ ಸಿಂಬಾಲ್ಸ್ ನಂಬರ್ಸ್ ಮಿಕ್ಸ್ ಇರೋದೊಂದು ಸಿರೀಸ್ ಕೊಟ್ಟಾರ. ಅವ್ರೇನ್ ಹೇಳಿ, ಹೌ ಮೆನಿ ಸಚ್ ಸಿಂಬಾಲ್ಸ್ ಆರ್ ದೇರ್. ನೆನಪಿಟ್ಕೋರಿ, ಹೌ ಮೆನಿ ಸಚ್ ಬಂತನ ಅದು ಮಿಡಲ್ ಬರಿಬೇಕು. ಹೌ ಮೆನಿ ಸಚ್ ಏನ್ ಇರ್ಬೇಕ್ರಿ, ಸಿಂಬಾಲ್ಸ್ ಮಿಡಲ್ ಬರ್ತೈತಿ. ಆರ್ ದೇರ್ ಈಚ್ ಆಫ್ ದ ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಅಂತ ಅದ್ರ ಹಿಂದ್. ಪ್ರಿಸಿಡೆಡ್ ಬಂತನ ನೆನಪಿಟ್ಕೋರಿ ಹಿಂದ್, ಪ್ರಿಸಿಡೆಡ್ ಬಂದ್ರ ಹಿಂದ್. ಇಮಿಡಿಯೇಟ್ಲಿ ಫಾಲೋಡ್ ಬಂದ್ರ ಮುಂದ. ಪ್ರಿಸಿಡೆಡ್ ಅಂದ್ರೆ ಹಿಂದ, ಫಾಲೋಡ್ ಅಂದ್ರ ಮುಂದ. ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಅ ನಂಬರ್. ಸಿಂಬಾಲ್ ಇರ್ಬೇಕ್ರಿ, ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಹಿಂದ ಏನಿರ್ಬೇಕು, ನಂಬರ್ ಇರ್ಬೇಕು. ಅಂಡ್ ನೆಕ್ಸ್ಟ್ ಇಮಿಡಿಯೇಟ್ಲಿ ಫಾಲೋಡ್ ಬೈ ಅ ಸಿಂಬಾಲ್. ಫಾಲೋಡ್ ಅಂದ್ರೆ ಏನ್ ಹೇಳಿದ್ನಿ, ನೆಕ್ಸ್ಟ್ ಮುಂದ್ ಬರೋದು, ಫಾಲೋಡ್ ಬೈ ಅ ಸಿಂಬಾಲ್. ಇಂತ ಎಷ್ಟು ಕಾಂಬಿನೇಷನ್ಸ್ ದವರು ಕ್ವಶನ್ ಕೇಳತ್ತಾರಿ. ಇಂತ ಎಷ್ಟು ಸಚ್ ಕಾಂಬಿನೇಷನ್ಸ್ ದವು. ಸಿಂಬಾಲ್ ಇರ್ಬೇಕ್ರಿ, ಹಿಂದ ನಂಬರ್ ಇರ್ಬೇಕು, ಮುಂದ ಸಿಂಬಾಲ್ ಇರ್ಬೇಕು. ಅಂದ್ರೆ ನಂಬರ್ ಸಿಂಬಾಲ್ ಹಿಂಗ ಇದ ಪ್ಯಾಟರ್ನ್ ಇರುವಂತ ಎಷ್ಟು ಕಾಂಬಿನೇಷನ್ ದವು. ಫಸ್ಟ್ ಇಲ್ಲಿ ನಂಬರ್ ಐತ್ರಿ, ಓಕೆ, ನಂಬರ್ ಮುಂದೆ ಏನಿರ್ಬೇಕ್ರಿ, ಸಿಂಬಾಲ್ ಐತೇನ್ರಿ, ಇಲ್ಲ ಬರಲ್ಲ. ಇಲ್ಲಿ ನಂಬರ್ ಐತಿ, ನಂಬರ್ ಮುಂದ್ ಸಿಂಬಾಲ್ ಐತಿ, ಕರೆಕ್ಟ್ ಐತಿ. ಬಟ್ ಸಿಂಬಾಲ್ ಮುಂದ್ ಮತ್ತೇನಿರ್ಬೇಕ್ರಿ, ಸಿಂಬಾಲ್ ಇರ್ಬೇಕು. ಮತ್ ಸಿಂಬಾಲ್ ಐತೆನಾ, ಇಲ್ಲ. ಇದ್ ನೋಡ್ರಿ, ಫಸ್ಟ್ ನಂಬರ್ ಐತಿ, ಆಮೇಲೆ ಸಿಂಬಾಲ್ ಐತಿ, ಮತ್ ಸಿಂಬಾಲ್ ಐತಿ. ಇದ ಒಂದು ಕಾಂಬಿನೇಷನ್. ನೆಕ್ಸ್ಟ್ ನಂಬರ್ ಐತಿ, ಸಿಂಬಾಲ್ ಐತಿ. ಫಸ್ಟ್ ನಂಬರ್ ಇರ್ಬೇಕು, ಮುಂದ್ ಸಿಂಬಾಲ್ ಇರ್ಬೇಕು, ಅದ್ರ ಮುಂದೆ ಮತ್ ಸಿಂಬಾಲ್ ಇರ್ಬೇಕು. ಇಂಥದ್ ಎಷ್ಟ ಐತ್ರಿ, 2 ಕಾಂಬಿನೇಷನ್. ಅದು ಬಿಟ್ರೆ ಮತ್ತೆ ಎಲ್ಲಿ ಐತೇನ್ರಿ, ನಂಬರ್ ಸಿಂಬಾಲ್ ಇರುವಂಗ ಯಾವುದೂ ಇಲ್ಲ. ಅಂತ ಎಷ್ಟು ಕಾಂಬಿನೇಷನ್ ಅದಾವ್ರಿ, 2 ಕಾಂಬಿನೇಷನ್. ಆನ್ಸರ್ 2. ನೆನಪಿಟ್ಕೋರಿ, ಹೌ ಮೆನಿ ಸಚ್ ಇಂತಹ ಎಷ್ಟು ಅಂತ ಬಂತಂದ್ರ ನಡು ಇರ್ತದೆ. ಇಮಿಡಿಯೇಟ್ಲಿ ಪ್ರಿಸಿಡೆಡ್ ಬೈ ಬಂತಂದ್ರ ಅದ್ರ ಹಿಂದ್ ಇರ್ಬೇಕು. ಇಮಿಡಿಯೇಟ್ಲಿ ಫಾಲೋಡ್ ಬೈ ಬಂತಂದ್ರ ಅದ್ರ ಮುಂದ್ ಬರುವಂತದ. ಪ್ರಿಸಿಡೆಡ್ ಅಂದ್ರೆ ಹಿಂದ, ಫಾಲೋಡ್ ಅಂದ್ರೆ ಮುಂದ. ತಕ್ಷಣವೇ ಮೊದಲು ಅಂದ್ರ ಅದಕ್ಕಿಂತ ಮೊದಲು ಬರೋದ, ಮತ್ತು ತಕ್ಷಣವೇ ನಂತರ ಅಂತ ಬಂದ ಅದಾದ್ಮೇಲೆ ಬರೋದ. ಕನ್ನಡದಾಗ ವರ್ಡ್ಸ್ ಬೇರೆ ಬೇರೆ ಬರ್ಬೋದ್ರಿ, ಬಟ್ ಇಂಗ್ಲಿಷ್ ದಾಗ ಯಾವಾಗ ನೆನಪಿಟ್ಕೋರಿ, ಪ್ರಿಸಿಡೆಡ್ ಅಂಡ್ ಫಾಲೋಡ್ ಬೈ ಬರ್ತದೆ. ಪ್ರಿಸಿಡೆಡ್ ಬೈ ಅಂದ್ರೆ ಹಿಂದ, ಫಾಲೋಡ್ ಬೈ ಅಂದ್ರೆ ಮುಂದ. ಎಷ್ಟೋ ಜನ ಕನ್ನಡದಾಗ ಇದು ಗೊತ್ತಾಗಿಲ್ಲ ಅಂತ ಹೇಳಿ ಬಿಟ್ಟು ಬರ್ತಾರೆ ಕ್ವಶನ್. ಕನ್ನಡದಾಗ ತಿಳಿದಿಲ್ಲ ಅಂದ್ರೆ ಈ ಕ್ವಶನ್ ಒಂದು ಇಂಗ್ಲಿಷ್ ಹೋಗಿ ಟ್ರಾನ್ಸ್ಫರ್ ಮಾಡಿ. ಯಾರ್ಯಾರು ಕನ್ನಡ ಐತಿ ಅವ್ರು ಇಂಗ್ಲಿಷ್ ನೋಡ್ಬಹುದು, ಬಟ್ ಯಾರಿಗೆ ಇಂಗ್ಲಿಷ್ ಐತಿ ಅವ್ರು ಕನ್ನಡ ನೋಡಕ್ ಆಗಲ್ಲ. ಅದು ಒಂದ ಕ್ವಶನ್ ಇಂಗ್ಲಿಷ್ ನಾಗ ಹೋಗಿ ನೋಡ್ಬೇಕಂದ್ರೆ ಪ್ರಿಸಿಡೆಡ್ ಅಂದ್ರೆ ಹಿಂದ್ ಇರ್ತೈತಿ, ಫಾಲೋಡ್ ಅಂದ್ರೆ ಮುಂದ್ ಇರ್ತೈತಿ. ಹೌ ಮೆನಿ ಸಚ್ ಅನ್ನೋದು ಏನಿರ್ತೈತಿ, ಮಿಡಲ್ ಇರ್ತೈತಿ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕೋಡೆಡ್ ಬ್ಲಡ್ ರಿಲೇಷನ್. ಜಾಸ್ತಿ ಕ್ವಶನ್ಸ್ ಗ್ರೂಪ್ ಡಿ ದಾಗ ಬರೋದೆಲ್ಲ ಕೋಡೆಡ್ ಬ್ಲಡ್ ರಿಲೇಷನ್ ಬರತ್ತೆ. ಡೈರೆಕ್ಟ್ ಬ್ಲಡ್ ರಿಲೇಷನ್ ಕೇಳಿಲ್ರಿ, ಕೋಡೆಡ್ ಬ್ಲಡ್ ರಿಲೇಷನ್. ಕೋಡೆಡ್ ಬ್ಲಡ್ ರಿಲೇಷನ್ ಏನ್ ಕೇಳತ್ತಾರ್ರಿ, A ಪ್ಲಸ್ ಬಿ ಮೀನ್ಸ್ A ಇಸ್ ದ ಮದರ್ ಆಫ್ ಬಿ. ಪ್ಲಸ್ ಸಿಂಬಾಲ್ ಏನ್ ಹೇಳ್ತೈತ್ರಿ, ಮದರ್ ಅನ್ನೋ ರಿಲೇಶನ್ಶಿಪ್ ಕೊಡ್ತೈತಿ. A ಪ್ಲಸ್ ಬಿ ಅಂದ್ರೆ A ಇಸ್ ದ ಮದರ್ ಆಫ್ ಬಿ ಅಂದ್ರೆ A ಅನ್ನೋರ ಬಿ ಅನ್ನೋರ್ ತಾಯಿ ಅಂತ ಹೇಳ್ತಾರೆ. A ಅನ್ನೋರ್ ಮದರ್ ದಾರು ಬಿ. A ಮೈನಸ್ ಬಿ ಮೀನ್ಸ್ A ಇಸ್ ದ ಬ್ರದರ್ ಆಫ್ ಬಿ. A ಅನ್ನವ ಬ್ರದರ್ ಆಗ್ತಾನೆ ಯಾರಿಗ್ರಿ, ಬಿ ಮೈನಸ್ ಅಂದ್ರೆ. A ಇಂಟು ಬಿ ಅಂದ್ರೆ A ಇಸ್ ವೈಫ್ ಆಫ್ ಬಿ. ಇಂಟು ರಿಲೇಷನ್ ಏನ್ ಹೇಳ್ತೈತ್ರಿ, A ಅನ್ನೋರು ವೈಫ್ ಆಗ್ತಾರೆ ಯಾರಿಗೆ, ಬಿ ಅಂದ್ರೆ ಬಿ ಅನ್ನೋರ್ ಹಸ್ಬೆಂಡ್ ಆಗಿರ್ತಾರೆ. A divided by B means A is father of B. A ಅನ್ನೋರ ಫಾದರ್ ಯಾರಿಗೆ, ಬಿ ಫಾದರ್ ಆಗಿರ್ತಾರ ಅಂತ. ಹಂಗ ಹೌ ಇಸ್ ಎಂ ರಿಲೇಟೆಡ್ ಟು ಕ್ಯೂ. ಒಂದು ರಿಲೇಷನ್ ಕೊಟ್ಟಾರೆ, ಒಂದು ಇದನ್ ಕೊಟ್ಟಾರು, ಅದನ್ನ ಸಾಲ್ವ್ ಮಾಡಿದಾಗ ಎಂ ಕ್ಯೂಗೆ ಏನ್ ಆಗ್ತಾನು ಅಂತ ಕೇಳ್ಯಾರ. ಫಸ್ಟ್ ಇದನ್ನ ಸಾಲ್ವ್ ಮಾಡೋರಿ. ಫಸ್ಟ್ ಎಂ ಪ್ಲಸ್ ಎನ್ ಐತಿ. ಎಲ್ಲಿ ಪ್ಲಸ್ ಅಂದೇನಿ, ಇಲ್ಲಿ ಎಂ ಇಲ್ಲಿ ಎನ್ ಬರ್ತೈತಿ, ಇಲ್ಲಿ ಎಂ ಇಲ್ಲಿ ಎನ್ ಬರ್ತದೆ. ಎಂ ಈಸ್ ಮದರ್ ಆಫ್ ಎನ್. ಎಂ ಅನ್ನೋರು ಏನ್ರಿ, ಮದರ್. ಎಂ ಅನ್ನೋರ ಮದರ್ ಆಗ್ತಾರೆ.
ಯಾರಿಗಿ ಎನ್ ಮೈನಸ್ ಸೈನ್ ಯಾಕೆ ಹಾಕಿದ್ರಿ ಮೈನಸ್ ಮೀನ್ಸ್ ಫಿಮೇಲ್ ಪ್ಲಸ್ ಹಾಕಿರ ಮೇಲ್ ಸಿಂಗಲ್ ಎರೋ ಮಾರ್ಕ್ ಯಾಕೆ ಹಾಕ್ತಿವ್ರಿ ಬ್ರದರ್ ಆರ್ ಸಿಸ್ಟರ್ ಡಬಲ್ ಎರೋ ಮಾರ್ಕ್ ಇದ್ರ ಕಪಲ್ಸ್ ಹೇಳ್ತೇವೆ ಪ್ಲಸ್ ಇದ್ರ ಮೇಲ್ ಮೈನಸ್ ಇದ್ರ ಫಿಮೇಲ್ ಓಕೆ ಎಂ ಇಸ್ ಅ ಮದರ್ ಆಫ್ ಎನ್ ಎಂ ಅನ್ನೋರ್ ಮದರ್ ದಾರ್ ಯಾರಿಗೆ ಎನ್ ಅದಕ್ಕೆ ಕೆಳಗೆ ಜನರೇಷನ್ ಬರ್ತಾರೆ ನೆಕ್ಸ್ಟ್ ರೀ ಎನ್ ಮತ್ತು ಓಗ್ ರಿಲೇಷನ್ ಐತಿ ಇಂಟು ಇಲ್ಲಿ ಎನ್ ಇಲ್ಲಿ ಓ ಎನ್ ಇಸ್ ಅ ವೈಫ್ ಆಫ್ ಓ ಎನ್ ಅನ್ನೋರ್ ಏನ್ರಿ ವೈಫ್ ಯಾರ ವೈಫ್ ಓದ್ ವೈಫ್ ಅಂದ್ರೆ ಇಬ್ರು ಮಂದಿ ಹಸ್ಬೆಂಡ್ ಅಂಡ್ ವೈಫ್ ಆಗ್ತಾರೆ ವೈಫ್ ಆದ್ರೆ ಇವರ ಹಸ್ಬೆಂಡ್ ಆಗ್ತಾರೆ ಓ ಮತ್ತು ಪಿಗೆ ಏನೈತ್ರಿ ಡಿವೈಡೆಡ್ ಬೈ ಇಲ್ಲಿ ಓ ಇಲ್ಲಿ ಪಿ ಓ ಈಸ್ ದ ಫಾದರ್ ಆಫ್ ಪಿ ಓ ಅನ್ನೋರ್ ಫಾದರ್ ದಾರ ಯಾರಿಗ್ರಿ ಪಿಗ್ ಪಿಗ್ ಓ ಫಾದರ್ ಅಂದ ಎನ್ ಏನಾಗ್ತಾರಿ ಮದರ್ ಆಗ್ತಾರ ಹಂಗಿದ್ರೆ ಎಮ್ಮ ಗ್ರ್ಯಾಂಡ್ ಮದರ್ ಆಗ್ತಾರ ನೆಕ್ಸ್ಟ್ ಪಿ ಮತ್ತು ಕ್ಯೂ ನಡು ಮೈನಸ್ ಪಿ ಕ್ಯೂ ಪಿ ಈಸ್ ದ ಬ್ರದರ್ ಆಫ್ ಕ್ಯೂ ಪಿ ಅನ್ನವ್ ಏನಂದ್ರಿ ಬ್ರದರ್ ಯಾರಿಗಿ ಕ್ಯೂಗ್ ಓಕೆ ಕ್ವಶನ್ ಏನ್ ಕೇಳ್ಯಾರಿ ಹೌ ಇಸ್ ಎಂ ರಿಲೇಟೆಡ್ ಟು ಕ್ಯೂ ಎಂ ಅನ್ನವ ಕ್ಯೂಗ್ ಏನ್ ಆಗ್ತಾರು ಕ್ಯೂನ್ ಮದರ್ ಎನ್ನದ ಮದರ್ ಎಂ ಮದರ್ನ ಮದರ್ ಏನಾಗ್ತಾರಿ ಗ್ರ್ಯಾಂಡ್ ಮದರ್ ಅಜ್ಜಿ ಆಗ್ತಾರ ಆನ್ಸರ್ ಮದರ್ಸ್ ಮದರ್ ತಾಯಿಯ ತಾಯಿ ಓಕೆ ಇದು ಕೋಡೆಡ್ ವೆರಿಲೇಷನ್ ಕಂಟಿನ್ಯೂಸ್ಲಿ ಕೋಡೆಡ್ ಕೇಳತ್ತಾರ ಅದು ಬಿಟ್ಟು ಬೇರೆ ಯಾವುದು ಬರತ್ತಿಲ್ಲ ಗ್ರೂಪ್ ಡಿಗೆ ಓಕೆ ನೆಕ್ಸ್ಟ್ ಬಹಳ ಸಿಂಪಲ್ ಕ್ವಶನ್ ಇರ್ತೈತ್ರಿ ಬಟ್ ಇದಕ್ಕಿಂತ ಮುಂಚೆ ಟ್ರೀ ಅಂತ ಫ್ಯಾಮಿಲಿ ಟ್ರೀ ಅಂತ ಬರ್ತದೆ ಯಾರ್ಯಾರಿಗೆ ಏನೇನ್ ಸಂಬಂಧ ಆಗ್ತಾರೋ ಏನೇನ್ ಇರ್ತೈತಿ ಮದರ್ ಹೆಂಗ ಫಾದರ್ ಹೆಂಗ ಜನರೇಷನ್ ಮ್ಯಾಗ್ ಹೆಂಗ ಕೆಳಗೆ ಹೆಂಗ ಒಂದ್ಸಲ ಬೇಸಿಕ್ ನೋಡ್ಕೊಂಡ್ ಹೋಗ್ರಿ ಅಂಡ್ ಸಿಂಪಲ್ ಕ್ವಶನ್ ಇರ್ತೈತಿ ಈ ತರನ ಕೇಳತ್ತಾರೋ ಈ ತರ ಬೇರೆ ಯಾವ್ದು ಕೇಳಿಲ್ಲ ಮುಂದು ಎಕ್ಸಾಮ್ಸ್ ಇದೇ ತರ ಬರ್ತಾವ ಅನ್ಕೊಂಡೇವ್ರಿ ನೆಕ್ಸ್ಟ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗ್ರೂಪ್ ಡಿ ಎಕ್ಸಾಮ್ದಾಗ ಮಿನಿಮಮ್ 2 ಅದು ಸರ್ಕ್ಯುಲರ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಬರತೈತ್ರಿ ಒಂದು ಬಾಕ್ಸ್ ಅರೇಂಜ್ಮೆಂಟ್ ಅಂಡ್ ಇನ್ನೊಂದು ಲೀನಿಯರ್ ಅರೇಂಜ್ಮೆಂಟ್ ಇವು 4 ಕ್ವಶನ್ ಕಂಟಿನ್ಯೂಸ್ ಎಲ್ಲ ಎಕ್ಸಾಮ್ದಾಗ ಕೇಳತ್ತಾರಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ಫೇಸಿಂಗ್ ಇನ್ಸೈಡ್ ಇರ್ತೈತ್ರಿ ಸರ್ಕ್ಯುಲರ್ ಅರೇಂಜ್ಮೆಂಟ್ ಏನ್ ಕೇಳಂಗಿ ಪಿ ಕ್ಯೂ ಆರ್ ಎಸ್ ಟಿ ಯು ಅಂಡ್ ವಿ 1 2 3 4 5 6 7 ಮೆಂಬರ್ಸ್ ಸಿಟ್ಟಿಂಗ್ ಅರೌಂಡ್ ಸರ್ಕ್ಯುಲರ್ ಟೇಬಲ್ ಒಂದು ಸರ್ಕಲ್ ಟೇಬಲ್ ಸುತ್ತ 7 ಜನ ಕೂತಾರಿ ಫೇಸಿಂಗ್ ಇನ್ ದ ಸೆಂಟರ್ 7 ಜನ ಸೆಂಟ್ರಿಗೆ ಫೇಸ್ ಮಾಡತ್ತ ಡಯಾಗ್ರಾಮ್ ಹಾಕೋರಿ 4 6 7 ಪಾಸಿಬಿಲಿಟಿ ಹಾಕೋರಿ ಯಾಕೆ ಪಾಸಿಬಿಲಿಟಿ ಹಾಕೋಬೇಕ್ರಿ ಒಂದ ಡಯಾಗ್ರಾಮ್ ಬರ್ತೈತಿ ಸರ್ ನಮ್ಗೆ ಮತ್ತೊಂದು ಯಾಕೆ ಬೇಕ್ರಿ ಕರೆಕ್ಟ್ ಐತಿ ಒಂದತ್ರ ಬರ್ತೈತಿ ಬಟ್ ಏನ್ರಿ ಮಿಸ್ಟೇಕ್ ಆಗಿ ಅದು ಬಂದಿಲ್ಲ ಪಾಸಿಬಿಲಿಟಿ ಹಾಕೋ ಪರಿಸ್ಥಿತಿ ಬಂತಾರೆ ಮತ್ತೆ ಫಸ್ಟ್ ಹಿಡ್ದು ಹಾಕ್ಬೇಕಾಗ್ತದೆ ನೀವು ಅದು ಫಸ್ಟ್ ಹಿಡ್ದು ಹಾಕೋಕ್ಕಿಂತ ಬೆಟರ್ ಈಗ ಸ್ಟಾರ್ಟ್ ಮಾಡುವಾಗ 2 ಹಾಕೊಂಡು ಸ್ಟಾರ್ಟ್ ಮಾಡಿ ಹಾರ್ಡ್ಲಿ 10 ಸೆಕೆಂಡ್ ಎಕ್ಸ್ಟ್ರಾ ತಗೋತೈತ್ರಿ ಅಲ್ಲಿ ಹೋದ್ಮೇಲೆ ಇದು ಬಂದಿಲ್ಲಪ್ಪ ಇನ್ನೊಂದ್ಸಲ ಮಾಡ್ಬೇಕಂದ್ರೆ ಮತ್ತೆ 30 to 40 ಸೆಕೆಂಡ್ ವೇಸ್ಟ್ ಮಾಡೋದಕ್ಕೆ ಬೆಟರ್ ಇಲ್ಲೇ 5-6 ಸೆಕೆಂಡ್ ವೇಸ್ಟ್ ಮಾಡಿ ಓಕೆ 2 ಪಾಸಿಬಿಲಿಟಿ ಓನ್ಲಿ 2 ಪರ್ಸನ್ ಸಿಟ್ ಬಿಟ್ವೀನ್ ಟಿ ಅಂಡ್ ಎಸ್ ಟಿ ಮತ್ತು ಎಸ್ ನಡು 2 ಜನ ಕುಂತಾರೆ ಇಷ್ಟ ಓದಿ ಬಿಡಬೇಡ್ರಿ ಮತ್ತೆ ಮುಂದೆ ಕಂಟಿನ್ಯೂ ಐತಿ ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಟಿ ಟಿ ಇದು ಬಲಕಿಂದ ಎನಿಸಿದಾಗ ಟಿ ಮತ್ತು ಎಸ್ ನಡು 2 ಜನ ಕುಂತಾರು ಇಫ್ ಟಿ ಇಲ್ಲಿ ಕೂತಾನು ಅನ್ಕೊಳ್ಳಿ ಟಿ ಬಲಕಿಂದ ಎನಿಸಿದಾಗ 2 ಜನ ಬಿಟ್ಟು ಎಸ್ ಬರ್ತಾನೆ ಯಾಕ ಟಿ ಮತ್ತು ಎಸ್ ನಡು 2 ಜನ ಕೂತಾರಿ ಟಿದ್ ಬಲಕಿಂದ ಎನಿಸಿದಾಗ 2 ಜನ ಕೂತಾರ ಇಲ್ಲಿ ಟಿ ಮತ್ತ ಇಲ್ಲಿ ಎಸ್ ಬರತ್ತಾರ ನೆಕ್ಸ್ಟ್ ಓನ್ಲಿ 3 ಪರ್ಸನ್ ಸಿಟ್ ಬಿಟ್ವೀನ್ ವಿ ಅಂಡ್ ಕ್ಯೂ ವಿ ಮತ್ತು ಕ್ಯೂ ನೋಡಿ ಎಷ್ಟು ಜನ ಬರತ್ತಾರಿ 3 ಜನ ನಮಗೆ ಎಲ್ಲಿ ಕುಂಡತ್ತಾರ ಗೊತ್ತಿಲ್ಲ ಇಲ್ಲಿ ವಿ 3 ಜನ ಬಿಟ್ಟ ಕ್ಯೂ ಬರ್ತಾರೋ ಅಂತ ಹಾಕೋರಿ ನೆಕ್ಸ್ಟ್ ವೆನ್ ಕೌಂಟೆಡ್ ರೈಟ್ ಆಫ್ ಕ್ಯೂ ಕ್ಯೂದ್ ಬಲಕಿಂದ ಕೌಂಟ್ ಮಾಡಿದಾಗ ಅಂತ ಹೇಳ್ತಾನೆ ಕ್ಯೂದ್ ಬಲಕಿಂದ ಕೌಂಟ್ ಮಾಡಿದಾಗ 3 ಜನ ಬಿಟ್ಟ ವಿ ಬರ್ತಾನೋ ಅಂತ ಹೇಳ್ತಾರ ಓಕೆ ನೆಕ್ಸ್ಟ್ ಎಸ್ ಇಸ್ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಕ್ಯೂ ಎಸ್ ಎಲ್ಲಿ ಕುಂತಾನ್ರಿ ಕ್ಯೂದ್ ಇಮಿಡಿಯೇಟ್ಲಿ ಬಲಕ್ ಕುಂತಾನ ಕ್ಯೂದ್ ಇಮಿಡಿಯೇಟ್ಲಿ ರೈಟ್ ಯಾರು ಬರ್ತಾರಿ ಎಸ್ ಬರ್ತಾನ ಅಂದ್ರೆ ಕ್ಯೂ ಎಲ್ಲಿ ಬರ್ತಾನೋ ಅವ್ನು ಇಮಿಡಿಯೇಟ್ಲಿ ರೈಟ್ ಯಾರು ಬರ್ಬೇಕು ಎಸ್ ಬರ್ಬೇಕು ಇಲ್ಲಿ ಕ್ಯೂ ಬಂದ ಇವ್ನು ಇಮಿಡಿಯೇಟ್ಲಿ ರೈಟ್ ಎಸ್ ಬಂದ ಇಲ್ಲಿ ಕ್ಯೂ ಹಾಕಿರ ಲೆಫ್ಟಿಗೆ ಆಗ್ತಾನೆ ಎಸ್ ಅದಕ್ಕೆ ಕ್ಯೂ ಇಲ್ಲಿ ಹಾಕಿರ ರೈಟಿಗೆ ಆಗ್ತಾನೆ ಏನ್ ಹೇಳಿ ಎಸ್ ಇಸ್ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಕ್ಯೂ ಎಸ್ ಅನ್ನವ ಕ್ಯೂದ್ ರೈಟಿಗೆ ಕುಂತಾನ ಅಂತ ಹೇಳ್ಯಾರ ಇಷ್ಟು ಗೊತ್ತಾಯ್ತ್ರಿ ಕ್ಯೂದ್ 3 ಬಿಟ್ ಯಾರು ಬರ್ತಾ ಅಂತ ಹೇಳ್ಯಾರಿ ವಿ ಬರ್ತಾನ ಅಂತ ಹೇಳ್ಯಾರ ಬಲಕಿಂದ ಎನಿಸ್ದಾಗ
ಓನ್ಲಿ 3 ಪರ್ಸನ್ಸ್ ಸಿಟ್, ಓನ್ಲಿ 3 ಪರ್ಸನ್ಸ್, 3 ಪೀಪಲ್ಸ್, 3 ಜನ ಕುಂತಾರೆ. ಯಾರ್ಯಾರು ನೋಡ್ರಿ, ವಿ ಮತ್ತೆ ಕ್ಯೂ ನಡು, ವೆನ್ ಕೌಂಟೆಡ್ ಫ್ರಮ್ ರೈಟ್ ಆಫ್ ಕ್ಯೂ, ಕ್ಯೂದ್ ಬಲಕಿಂದ ಎನಿಸಿದಾಗ ಅಂತ ಹೇಳ್ತಾರೆ. ಕ್ಯೂದ್ ಬಲಕಿಂದ ಎನಿಸಿ 1 2 3 ಬಿಟ್ಟ ಇಲ್ಲಿ ವಿ ಬರ್ತಾನ, ಇಲ್ಲಿ ವಿ ಬರತ್ತ. ನೆಕ್ಸ್ಟ್ ಹೇಳ್ತಾರಿ, ಯು ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಆರ್, ಇವ್ ಎಲ್ಲಿ ಕುಂತಾನ್ರಿ, ಆರ್ ಇಮಿಡಿಯೇಟ್ ರೈಟ್, ಇಲ್ಲಿ ಆರ್ ಬಂದಾನಂದ್ರ ಇವ್ ಇಮಿಡಿಯೇಟ್ ರೈಟ್ ಯಾರು ಬರ್ಬೇಕ್ರಿ, ಯು ಬರ್ಬೇಕು. ಅಂದ್ರೆ ಇಬ್ರು ಮಂದಿ ಅಕ್ಕ ಪಕ್ಕ ಬರ್ಬೇಕು. ಪ್ಲೇಸ್ ಎಲ್ಲಿ ಐತ್ರಿ ಅವ್ರಿಗೆ, ಇಲ್ಲೇ ಐತಿ. ಇಲ್ಲಿ ಆರ್ ಬಂದಂಗ ಈ ಕಡೆ ಫೇಸ್ ಮಾಡ್ಯಾನ, ಅವ್ನು ಇಮಿಡಿಯೇಟ್ ರೈಟ್ ಯು ಬರ್ತಾನ. ಇನ್ನು ಉಳಿದ ಯಾರಿ, ಪಿ, ಪಿ ಎಲ್ಲಿ ಬರ್ತಾನ್ರಿ, ಇಲ್ಲಿ ಬರ್ತಾನು. ಈ ಡಯಾಗ್ರಾಮ್ ಕಂಪ್ಲೀಟ್ ಆಗ್ತದೆ. ಇದು ಅದ ಬರ್ತೈತೆ, ಬಟ್ ಯಾಕೆ ರಿಸ್ಕ್ ತಗೋದ ಆಮೇಲೆ ಅದ್ರ ಸಂಬಂಧ 2 ಪಾಸಿಬಿಲಿಟಿ ಸ್ಟಾರ್ಟ್ ಮಾಡಿ. ಕ್ವಶನ್ ಏನ್ ಕೇಳ್ಯಾರಿ, ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಕ್ಯೂ ಅಂಡ್ ಯು ವೆನ್ ಕೌಂಟೆಡ್ ರೈಟ್ ಆಫ್ ಕ್ಯೂ, ಕ್ಯೂದ್ ಬಲಕಿಂದ ಎನಿಸಿದಾಗ ಕ್ಯೂ ಮತ್ತು ಯು ಮಧ್ಯೆ ಎಷ್ಟು ಜನ ಕೂತಾರ ಅಂತ ಕೇಳ್ತಾರೆ. ಕ್ಯೂ ಈ ಕಡೆ ಫೇಸ್ ಮಾಡ್ಯಾನ್ರಿ, ಕ್ಯೂ ಮತ್ತು ಯು ಮಧ್ಯೆ 2 ಜನ ಕೂತಾರ. ಕ್ಯೂದ್ ಬಲಕಿಂದ ಎನ್ಸಂದಾರಿ, ಬಲಕಿಂದ ಎನಿಸಿದಾಗ 1 2 ಬಿಟ್ಟು ಯು ಬರತಾನ. ಕ್ಯೂ ಮತ್ತು ಯು ನಡು ಎಷ್ಟು ಜನ ಕೂತಾರಿ, 2 ಜನ. ಅದಕ್ಕೆ ನಮ್ಮ ಆನ್ಸರ್ ಇರ್ತೈತ್ರಿ ಆಪ್ಷನ್ ನಂಬರ್ 4, 2 ಪೀಪಲ್ಸ್. ಓಕೆ, ಸ್ಲೋ ಆಗಿ ಸಾಲ್ವ್ ಮಾಡಿ, ಯಾಕಂದ್ರೆ ಒಂದು ಸ್ವಲ್ಪ ಗಡಬಡ್ ಆದ್ರೂ ಪಜಲ್ ರಾಂಗ್ ಆಗ್ತೈತಿ, ಆನ್ಸರ್ ಬರಲ್ಲ, ನಿಮ್ ಟೈಮ್ ವೇಸ್ಟ್ ಆಗ್ತೈತಿ, ನೆಕ್ಸ್ಟ್ ಕ್ವಶನ್ ಮಾಡಕ್ಕೂ ಆಗಲ್ಲ. ಅದಕ್ಕೆ ಸ್ಲೋ ಸಾಲ್ವ್ ಮಾಡಿ ಬಟ್ ಕರೆಕ್ಟ್ ಮಾಡಿ. 2 ಸಿಟ್ಟಿಂಗ್ ಅರೇಂಜ್ಮೆಂಟ್ ಫಿಕ್ಸ್ ಬರ್ತಾವ, 2 ಈಸಿ ಇರ್ತಾವ್ರಿ. ಒಂದ ಪಾಸಿಬಿಲಿಟಿ ಬರೋಂಗ್ ಇರ್ತಾವ್ರಿ, ಬಟ್ ರಿಸ್ಕ್ ತಗೋದ್ ಬೇಡ ಅಂತ ಯಾವಾಗ ಮಾಡುವಾಗ 2 ಪಾಸಿಬಿಲಿಟಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಸಾಲ್ವ್ ಮಾಡೋದು ಇದೇ ತರ. ಎ ಬಿ ಸಿ ಡಿ ಎಫ್ ಜಿ ಎಚ್ ಐ ಅರೌಂಡ್ ಸರ್ಕ್ಯುಲರ್ ಟೇಬಲ್ ಸುತ್ತ ಕೂತಾರೆ. ಎಷ್ಟು ಜನ ಅದಾರು, 1 2 3 4 5 6 7, ಇವರು 7 ಜನ ಅದಾರಿ. 7 ಜನ ಸರ್ಕ್ಯುಲರ್ ಟೇಬಲ್ ಸುತ್ತ ಕೂತಾರೆ. ಸರ್ಕ್ಯುಲರ್ ಟೇಬಲ್ ಐತಿ, 7 ಜನ. ಓಕೆ, ಸರ್ಕ್ಯುಲರ್ ಫೇಸಿಂಗ್ ಟುವರ್ಡ್ ಸೆಂಟರ್, 7 ಜನ ಮತ್ತೆ ಕೇಂದ್ರದ ಕಡೆ ಸೆಂಟರ್ ಮುಖ ಮಾಡತ್ತಾರೆ. ಬಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಐ, ಎಲ್ಲಿಂದ ಯಾವಾಗೂ ಇಲ್ಲಿಂದ ಸ್ಟಾರ್ಟ್ ಮಾಡ್ರಿ. ಯಾಕೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಸರ್, ನಾ ಮ್ಯಾಗಿನ್ ಸ್ಟಾರ್ಟ್ ಮಾಡ್ತೀನಿ. ಮ್ಯಾಗಿನ್ ಸ್ಟಾರ್ಟ್ ಮಾಡೋ ಆನ್ಸರ್ ಅದ ಬರ್ತೈತ್ರಿ, ಬಟ್ ಇಲ್ಲಿಂದ ಅದ ನಮ್ಗೆ ರೈಟ್ ಯಾವ್ದ ಲೆಫ್ಟ್ ಯಾವ್ದ ಗೊತ್ತಾಗ್ತದೆ, ಬೇಗ ನಾವು ಸಾಲ್ವ್ ಮಾಡಕ್ ಸ್ಟಾರ್ಟ್ ಮಾಡ್ಬೋದು. ಬಿ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಐ, ಐದ ಲೆಫ್ಟ್ ಬಿ ಬರತ್ತಾನ. ಎಷ್ಟನೇದ್ರಿ, ಥರ್ಡ್ ಲೆಫ್ಟ್. ಐದ ಫಸ್ಟ್ ಲೆಫ್ಟ್, ಸೆಕೆಂಡ್ ಲೆಫ್ಟ್, ಥರ್ಡ್ ಲೆಫ್ಟ್. ಯಾರು ಬರತ್ತಾರಿ, ಬಿ. ಎಲ್ಲಾರು ಈ ಕಡೆ ಫೇಸ್ ಮಾಡ್ಯಾರಿ, ಸೆಂಟರ್ ಫೇಸ್ ಮಾಡಿರ್ತಾರ. ಐದ ಫಸ್ಟ್ ಸೆಕೆಂಡ್ ಥರ್ಡ್ ಲೆಫ್ಟ್, ಬಿ ಕುಂಡತಾನ್ರಿ. ನೆಕ್ಸ್ಟ್ ಜಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್. ನಮಗೆ ಜಿ ಮತ್ತು ಎಚ್ ಎಲ್ಲಿ ಹಾಕ್ಬೇಕು ಗೊತ್ತಿಲ್ಲ, ಯಾಕಂದ್ರೆ ಸೆಕೆಂಡ್ ಟು ದ ಲೆಫ್ಟ್ ಪಾಸಿಬಿಲಿಟಿ ಜಾಸ್ತಿ ಬರ್ತಾವ. ಯಾವ್ದು ಗೊತ್ತಿಲ್ಲ ಅದನ್ನ ಸೈಡ್ ಬರ್ಕೊರಿ. ಜಿ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಎಚ್, ಎಚ್ ಇಸ್ ಫಸ್ಟ್ ಸೆಕೆಂಡ್ ಲೆಫ್ಟ್, ಯಾರು ಬರ್ತಾರಿ, ಜಿ ಬರತ್ತಾರ. ಓನ್ಲಿ ಐ ಸಿಟ್ಸ್ ಬಿಟ್ವೀನ್ ಎ ಅಂಡ್ ಜಿ, ಎ ಮತ್ತು ಜಿ ನೋಡಿ ಯಾರು ಬರ್ತಾರಿ, ಐ ಬರ್ತಾರ. ಆಯ ಎ ಮತ್ತ ಜಿ ನಡು ಬರ್ತಾನ. ನಮಗ್ ಗೊತ್ತೈತಿ ಎ ಲೆಫ್ಟಿಗೆ ಬರ್ತಾನೋ ಜಿ ರೈಟಿಗೆ ಬರ್ತಾನಂತ, ಇಲ್ಲ, ಎ ರೈಟ್ಗೆ ಬಂದ್ ಜಿ ಲೆಫ್ಟಿಗೆ ಬರ್ಬಹುದು. ಇದ್ರ ಸಂಬಂಧ ನಾವು ಸ್ಟಾರ್ಟಿಂಗ್ ಏನ್ ಮಾಡ್ಬೇಕ್ರಿ, 2 ಪಾಸಿಬಿಲಿಟಿ ಹಾಕೋಬೇಕು. ಓಕೆ, ನಮಗೀಗ ಸಿಕ್ತ್ರಿ. ಈಗ ಎಚ್ ಇದ ಸೆಕೆಂಡ್ ಲೆಫ್ಟ್ ಯಾರು ಬರ್ತಾರಿ, ಜಿ. ಇಫ್ ಎಚ್ ಇಲ್ಲಿ ಹಾಕಿರ ಅವ್ನ್ ಸೆಕೆಂಡ್ ಲೆಫ್ಟ್ ಜಿ ಬರ್ಬೇಕು, ಬಟ್ ಇಲ್ಲಿ ಎಚ್ ಬರಕ್ ಪ್ಲೇಸ್ ಐತೇನ್ರಿ, ಇಲ್ಲ ಆಲ್ರೆಡಿ ಎ ಕೂತಾನ, ಅಂದ್ರೆ ಈ ಪಜಲ ರಾಂಗ್ ಆಗ್ತೈತಿ. ಈಗ ಜಿ ಎಚ್ ಸೆಕೆಂಡ್ ಲೆಫ್ಟ್ ಬರ್ಬೇಕು, ಎಚ್ ಇಲ್ಲಿ ಬಂದ್ರೆ ಒಂದು ಇಮಿಡಿಯೇಟ್ಲಿ ಲೆಫ್ಟ್ ಆಗ್ತಾನೆ. ಎಚ್ ಇಲ್ಲಿ ಬಂದ್ರೆ ಅವನ್ ಫಸ್ಟ್ ಸೆಕೆಂಡ್ ಲೆಫ್ಟ್ ಜಿ ಬರ್ತಾನ. ಇದು ನಂಬರ್ ಕರೆಕ್ಟ್ ಐತಿ, ಇದು ಪಾಸಿಬಿಲಿಟಿ ರಾಂಗ್ ಐತಿ. ನೆಕ್ಸ್ಟ್ ಏನ್ ಬರ್ತೈತ್ರಿ, ಜಿ ನಾಟ್ ಸಿಟ್ ಇಮಿಡಿಯೇಟ್ಲಿ ನೇಬರ್ ಆಫ್ ಬಿ. ಬಿ ಪಕ್ಕ ಯಾರು ಬರಲ್ರಿ, ಸಿ ಬರಲ್ಲ. ಇಲ್ಲಿ ಬರಲ್ಲ ಅಂದ್ರೆ ಸಿ ಎಲ್ಲಿ ಬರ್ತಾನ್ರಿ, ಇಲ್ಲಿ ಬರ್ತಾನ. ಯಾರು ಉಳಿದ್ರಿ, ಎ ಬಿ ಸಿ ಡಿ ಉಳಿದ್ರಿ. ಇಲ್ಲಿ ಯಾರು ಬರ್ತಾರೋ, ಡಿ ಬರ್ತಾನ. ಈ ಪಜಲ್ ಕಂಪ್ಲೀಟ್ ಆಗ್ತದೆ. ನೋಡಿದ್ರಿ ಪಾಸಿಬಿಲಿಟಿ ಯಾಕೆ ಹಾಕೋಬೇಕಂತ, ಹಿಂಗ್ ಕನ್ಫ್ಯೂಷನ್ಸ್ ಬಂದಾಗ ನಾವು ಸ್ಟ್ರಕ್ ಆಗಿಬಿಡ್ತೇವೆ. ಎ ಲೆಫ್ಟಿಗೆ ಹಾಕೋದು ರೈಟಿಗೆ ಹಾಕೋದು. ಪಾಸಿಬಿಲಿಟಿ ಬಂದನ ಒಂದು ಲೆಫ್ಟಿಗೆ ಹಾಕ್ರಿ, ಒಂದ್ಸಲ ರೈಟಿಗೆ ಹಾಕ್ರಿ. ಆಮೇಲೆ ಏನ್ ಕೊಡ ಕ್ವಶನ್ ರೀ, ಹೌ ಮೆನಿ ಪೀಪಲ್ಸ್ ಸಿಟ್ ಬಿಟ್ವೀನ್ ಡಿ ಅಂಡ್ ಜಿ ವೆನ್ ಕೌಂಟೆಡ್ ರೈಟ್ ಆಫ್ ಡಿ. ಡಿ ಮತ್ತು ಜಿ ನಡು ಎಷ್ಟು ಜನ ಕೂತಾರು ಯಾವಾಗ ಡಿ ದ ಬಲಕಿಂದ ಕೌಂಟ್ ಮಾಡಿದಾಗ. ಡಿ ದ ಬಲಕಿಂದ ಕೌಂಟ್ ಮಾಡಿದಾಗ 1 2, ಜಿ ಮತ್ತು ಡಿ ನಡು ಎಷ್ಟು ಜನ ಬಂದಾರಿ, 2 ಜನ ಕೂತಾರ. ನಮ್ಮ ಆನ್ಸರ್ ಏನಿರ್ತೈತ್ರಿ, 2 ಪೀಪಲ್ಸ್. ಆನ್ಸರ್ ಆಪ್ಷನ್ ನಂಬರ್ 3. ಓಕೆ, ನೆಕ್ಸ್ಟ್ ಈ ಸರ್ಕ್ಯುಲರ್ ನೋಡ್ರಿ. ಸರ್ಕ್ಯುಲರ್ ಆದ್ಮೇಲೆ ಇನ್ನೂ 2 ಪ್ಯಾಟರ್ನ್ ಕೇಳ್ತಾರೆ. ಯಾವ್ದ್ರಿ, ಲೀನಿಯರ್ ಅರೇಂಜ್ಮೆಂಟ್ ಅಂಡ್ ಬಾಕ್ಸ್ ಅರೇಂಜ್ಮೆಂಟ್. ಲೀನಿಯರ್ ಅರೇಂಜ್ಮೆಂಟ್ ಅಂದ್ರೆ ಒಂದು ಲೈನ್ ನಾಗ ಕೂತಿರ್ತಾರಿ, ನಾರ್ತ್ ಫೇಸ್ ಮಾಡಿರ್ತಾರೆ, ಸೌತ್ ಫೇಸ್ ಮಾಡಿರ್ತಾರೆ, ಬಟ್ ಜಾಸ್ತಿ ಕ್ವಶನ್ ಬರೋದು ನಾರ್ತ್ ಫೇಸಿಂಗ್ ಬರತ್ತ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ,
7 ಪೀಪಲ್ಸ್ ಐ ಜೆ ಕೆ ಎಲ್ ಒ ಪಿ ಅಂಡ್ ಕ್ಯೂ. ಈ 7 ಜನ ಹೆಂಗ್ ಕೂತಾರಿ ಸಿಟ್ಟಿಂಗ್ ಇನ್ ರೋ, ಒಂದು ರೋನ್ಯಾಗ ಕೂತಾರು ಫೇಸಿಂಗ್ ನಾರ್ತ್. ನಾರ್ತ್ ಡೈರೆಕ್ಷನ್ ಫೇಸ್ ಮಾಡ್ಯಾರಿ 7 ಜನ. 1 2 3 4 5 6 7 ಇಷ್ಟ ಸಾಲ್ವ್ ಮಾಡಬೇಡಿ, ನಿಮ್ಗೆ ಇದೇ ಕೇಳಿ 2 ಪಾಸಿಬಿಲಿಟಿ ಸಾಲ್ವ್ ಮಾಡ್ರಿ. ನೆಕ್ಸ್ಟ್ ಸೇಮ್ 1 2 3 4 5 6 ಅಂಡ್ ಲಾಸ್ಟ್ 7. 7 ಜನ ಅದಾರಿ. ನಾರ್ತ್ ಅಂದ್ರೆ ಈ ಕಡೆ ರೀ, ಉತ್ತರ ಮ್ಯಾಗ್ ಫೇಸ್ ಮಾಡಿ ಕೂತಾರಿ 7 ಜನ. ಓನ್ಲಿ ಜೆ ಸಿಟ್ಸ್ ಟು ದ ಲೆಫ್ಟ್ ಆಫ್ ಕ್ಯೂ. ಕ್ಯೂದ ಎಡಕ್ ಬರೀ ಜೆ ಅಷ್ಟ ಕುಂತಾನ, ಅವ್ನ್ ಬಿಟ್ಟು ಮತ್ತೆ ಬೇರೆ ಯಾರು ಬರಲ್ಲ. ಅಂದ್ರ ಕ್ಯೂ ಇಲ್ಲೇ ಬರ್ಬೇಕು, ಅವ್ನ ಎಡಕ್ಕ ಜೆ ಅಷ್ಟ ಕುಂತಾರ, ಅವ್ರ ಬಿಟ್ಟು ಬೇರೆ ಯಾರು ಕುಂಡ್ರಲ್ಲ ಅಂತ ಹೇಳ್ತಾರ. ಅವಾಗ ಕ್ಯೂ ಇಲ್ಲೇ ಬರ್ತೈತ್ರಿ, ಅವ್ರ ಎಡಕ್ಕ ಜೆ ಅಷ್ಟ ಬರ್ತಾರ, ಜೆ ಬಿಟ್ಟು ಬೇರೆ ಯಾರು ಕುತ್ಕೊಳ್ಳಲ್ಲ. ಓಕೆ, ನೆಕ್ಸ್ಟ್ ಹೇಳ್ತಾರಿ ಓನ್ಲಿ 4 ಪೀಪಲ್ ಸಿಟ್ ಬಿಟ್ವೀನ್ ಜೆ ಅಂಡ್ ಐ. ಜೆ ಮತ್ತ ಐ ಮಧ್ಯೆ ಎಷ್ಟು ಜನ ಕುಂತಾರಿ? 4 ಜನ ಕುಂತಾರ. ಇಲ್ಲಿ ಜೆ ದಾರ ಅಂದ್ರ 1 2 3 4 ಬಿಟ್ಟು ಇಲ್ಲಿ ಐ ಬರ್ತಾರೆ. ಯಾಕ ಜೆ ಮತ್ತ ಐ ಮಧ್ಯೆ 1 2 3 4 4 ಜನ ಕುತ್ಕೋಬೇಕ್ರಿ. ಇಲ್ಲಿ ಜೆ ದಾರ 1 2 3 4 ಬಿಟ್ಟು ಇಲ್ಲಿ ಐ ಬರ್ತಾರೆ. ಜೆ ಮತ್ತ ಐ ಮಧ್ಯ 4 ಜನ ಕುತ್ಕೋಬೇಕು. ಓಕೆ, ನೆಕ್ಸ್ಟ್ ಓನ್ಲಿ ಓ ಸಿಟ್ಸ್ ಬಿಟ್ವೀನ್ ಪಿ ಅಂಡ್ ಕೆ. ಓ ನವರ ಪಿ ಮತ್ತೆ ಕೆ ಮಧ್ಯ ಕುತ್ಕೋತಾರೋ ಅಂತ ಹೇಳ್ತಾರೆ. ಅಂದ್ರೆ 3 ಜನ ಕೂಡೆ ಬರ್ಬೇಕು. 3 ಜನ ಕೂಡಿ ಬರಕ್ ಪ್ಲೇಸ್ ಎಲ್ಲೈತ್ರಿ? ಇಲ್ಲೈತಿ, ಇಲ್ಲೈತಿ. ಬಟ್ ಓದ್ ಪಕ್ಕ ಎಡಕ್ ಪಿ ಬರ್ತಾರೋ ಅಥವಾ ಬಲಕ್ ಪಿ ಬರ್ತಾರೋ, ಕೆ ರೈಟ್ ಸೈಡ್ ಬರ್ತಾರೋ ಲೆಫ್ಟ್ ಸೈಡ್ ಬರ್ತಾರೋ ನಮಗ ಗೊತ್ತಿಲ್ಲ. ಬಟ್ ಮಿಡಲ್ ಯಾರು ಇರ್ತಾರಿ? ಓ ಇರ್ತಾರ. ಮಿಡಲ್ ಓ ಇರ್ತಾರ. ಪಿ ಲೆಫ್ಟಿಗೆ ಅದು ಬರ್ಬೋದು ಅಥವಾ ಪಿ ರೈಟ್ ಸೈಡ್ ಅದು ಬರ್ಬೋದು. ಕೆ ರೈಟ್ ಸೈಡ್ ಅದು ಬರ್ಬೋದು, ಇಲ್ಲ ಕೆ ಲೆಫ್ಟ್ ಸೈಡ್ ಆದ್ರೂ ಬರ್ಬೋದು. ಓದ್ ಇಮಿಡಿಯೇಟ್ ನೇಬರ್ ಇರ್ತಾರೆ ಯಾರಿ? ಪಿ ಮತ್ ಕೆ. ಯಾಕ್ರಿ? ಓ ಪಿ ಮತ್ ಕೆ ಮಧ್ಯ ಕೂತಾರ, ಅವ್ರಿಬ್ರು ಮಂದಿ ಅವ್ರ ಆಜು ಬಾಜು ಇರ್ತಾರೆ. ನೆಕ್ಸ್ಟ್ ರೀ, ಪಿ ಈಸ್ ನಾಟ್ ಅ ನೇಬರ್ ಆಫ್ ಐ. ಈ ಕಂಡೀಷನ್ ಹೇಳ್ತೈತಿ ಪಿ ಐ ಪಕ್ಕ ಕುಳಿತುಕೊಳ್ಳಲ್ಲ. ಇಲ್ಲಿ ಪಿ ಐ ಪಕ್ಕ ಕುತ್ಕೊಂಡೈತ್ರಿ, ಅದಕ್ಕಿದ ರಾಂಗ್ ಆಗ್ತೈತಿ. ಪಿ ಐ ಪಕ್ಕ ಕುತ್ಕೊಂಡಿಲ್ಲ. ಲಾಸ್ಟ್ ಉಳಿದ್ರಿ ಯಾರಿ? ಎಲ್. ಕ್ವಶನ್ ಏನ್ ಕೇಳ್ಯಾರಿ? ಹೂ ಸಿಟ್ಸ್ ಅಟ್ ದ ಎಕ್ಸ್ಟ್ರೀಮ್ ರೈಟ್ ಎಂಡ್ ಆಫ್ ದ ರೋ. ನಿಮ್ಗೆ ಇದೇ ಹೇಳಿದ್ರಿ, ಇದ ಲೆಫ್ಟ್ ಎಂಡ್ ಇರ್ತೈತಿ, ಇದ ರೈಟ್ ಎಂಡ್ ಇರ್ತೈತಿ. ಕ್ವಶನ್ ಏನ್ ಕೇಳ್ಯಾರಿ? ಹೂ ಸಿಟ್ಸ್ ಎಕ್ಸ್ಟ್ರೀಮ್ಲಿ ರೈಟ್ ಎಂಡ್ ಆಫ್ ದ ರೋ. ರೈಟ್ ಎಂಡ್, ಇದು ರೈಟ್ ಎಂಡ್ ಯಾರು ಕುತ್ಕೊಂಡಾರಿ? ಎಲ್ ಕುತ್ಕೊಂಡಾರ. ಆನ್ಸರ್ ಏನ್ ಇರ್ತೈತ್ರಿ? ಆಪ್ಷನ್ ನಂಬರ್ 3 ಎಲ್ ವಿಲ್ ಬಿ ದ ಅವರ್ ಆನ್ಸರ್. ಓಕೆ, ಒಂದು ಲೀನಿಯರ್ ಲೈನ್ ಇರ್ತೈತ್ರಿ. 7 ಜನ ಕೇಳತ್ತಾರ ನಿಮ್ಗ ಗ್ರೂಪ್ ಡಿಗೆ. ಲೀನಿಯರ್ ಲೈನ್ ದಾಗ 7 ಜನ ಕೂತಿರ್ತಾರೋ, ಉತ್ತರ ಕಡೆ ಮುಖ ಮಾಡಿ ಕೂತಿರ್ತಾರೋ, ಅವ್ರು ಯಾವ ತರ ಕೂತಾರ ಅರೇಂಜ್ಮೆಂಟ್ ಮಾಡಿ ಸಾಲ್ವ್ ಮಾಡೋದು. ಇದೇ ತರ ಇನ್ನೊಂದು ಕ್ವಶನ್ ನೋಡೋಣ್ರಿ. ನೆಕ್ಸ್ಟ್, ಓಕೆ, 7 ಪೀಪಲ್ ಎನ್ ಒ ಪಿ ಕ್ಯೂ ಆರ್ ಎಸ್ ಅಂಡ್ ಟಿ. 7 ಜನ ಅದಾರಿ. 7 ಜನ ಹೆಂಗ್ ಕೂತಾರಿ? ಸಿಟ್ಟಿಂಗ್ ಇನ್ ಅ ಸ್ಟ್ರೇಟ್ ಲೈನ್, ಒಂದ್ ಸ್ಟ್ರೇಟ್ ಲೈನ್ ದಾಗ ಕೂತಾರು, ಫೇಸಿಂಗ್ ಟುವರ್ಡ್ಸ್ ನಾರ್ತ್. ಇವರು ಉತ್ತರ ಕಡೆ ಮುಖ ಮಾಡ್ಯಾರು. ಪಾಸಿಬಿಲಿಟಿ ಹಾಕ್ತಾರಿ 1 2 3 4 5 6 and 7. Second possibility 1 2 3 4 5 6 and 7. 7 ಜನ ಅದಾರಿ. ನೆಕ್ಸ್ಟ್, ಟಿ ಸಿಟ್ಸ್ ಒನ್ ಆಫ್ ದ ಎಂಡ್ ಆಫ್ ದ ಲೈನ್. ಟಿ ಅನ್ನೋದ ಒಂದು ಎಂಡಿಗೆ ಕೂತಾರ. ಇದು ಲೆಫ್ಟ್ ಎಂಡಿಗೂ ಕೂತಿರ್ಬೋದು ಅವರ, ಇಲ್ಲ ರೈಟ್ ಎಂಡಿಗೂ ಕೂತಿರ್ಬೋದು. ನೀವು ಲೆಫ್ಟ್ ಎಂಡ್ ಇಂದ ಸ್ಟಾರ್ಟ್ ಮಾಡಿದ್ರಿ, ಅಲ್ಲಿ ಹೋಗಿ ಮುಂದೆ ರಾಂಗ್ ಆದ್ರ, ಇಲ್ಲ ನಾ ರೈಟ್ ಇಂದ ಸ್ಟಾರ್ಟ್ ಮಾಡ್ತಾನಪ್ಪ, ಅದು ರಾಂಗ್ ಆದ್ರ ಅದಕ್ಕೆ 2 ಪಾಸಿಬಿಲಿಟಿ ಸ್ಟಾರ್ಟ್ ಮಾಡ್ರಿ. ಈ ಕಡೆ ಏನ್ರಿ ಆ ಕಡೆ ಏನ್ರಿ, 2 ಪಾಸಿಬಿಲಿಟಿ ಅದಾವ್ರಿ, 2 ಎಂಡ್ ಇರ್ತಾವ ಒಂದ್ ಲೈನ್ ದಾಗ, 4 ಅಂತೂ ಇರಲ್ಲ. ಓಕೆ, 2 ಪಾಸಿಬಿಲಿಟಿ ಸ್ಟಾರ್ಟ್ ಮಾಡ್ರೆ ನಿಮ್ಗೆ ಆನ್ಸರ್ ಸಿಗ್ತದೆ. ನೆಕ್ಸ್ಟ್, ಓನ್ಲಿ 2 ಪೀಪಲ್ ಸಿಟ್ ಬಿಟ್ವೀನ್ ಲೆಫ್ಟ್ ಆಫ್ ಆರ್. ಆರ್ ಅದ ಲೆಫ್ಟ್ ಎಷ್ಟು ಜನ ಕೊಂಡತಾರಿ? 2 ಜನ. ಅಂದ್ರೆ 2 ಪ್ಲೇಸ್ ಬಿಟ್ಟು ಆರ್ ಬರ್ಬೇಕಿಲ್ಲ. ಯಾಕಂದ್ರೆ ಆರ್ ಅದ್ ಲೆಫ್ಟಿಗೆ 2 ಜನ ಕೊಂಡೋಗ್ ಪ್ಲೇಸ್ ಇರ್ತದೆ. ಇಲ್ಲಿ ಆರ್ ಬರ್ತಾನ್ರಿ, ಅವ್ರ ಲೆಫ್ಟಿಗೆ 2 ಜನ ಕೊಂಡೋಗ್ ಪ್ಲೇಸ್ ಇರ್ತದೆ. ನೆಕ್ಸ್ಟ್, ಪಿ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಆರ್. ಆರ್ ಅದ ರೈಟ್ ಯಾರು ಬರ್ತಾರಿ? ಪಿ ಬರ್ತಾನೆ. ಆರ್ ಅದ ರೈಟ್ ಪಿ ಬರ್ತಾನೆ. ಪಿ ಸಿಟ್ಸ್ ಇಮಿಡಿಯೇಟ್ಲಿ ರೈಟ್ ಆಫ್ ಆರ್. ಐಂಡ್ ಬರತೈತಿ. ಐಂಡ್ ವರ್ಡ್ ಏನ್ ಹೇಳ್ತೈತ್ರಿ? ಐಂಡ್ ಬಂತಂದ್ರೆ ಈ ಪರ್ಸನ್ ಬಗ್ಗೆ ಮಾತಾಡ್ಕತ್ತಾರು ಅಂತ ಹೇಳ್ತೈತಿ. ಅಲ್ಲಿ ಹೂ ಬಂತಂದ್ರ ಇಮಿಡಿಯೇಟ್ಲಿ ಬ್ಯಾಕ್ ಪರ್ಸನ್ ಬಗ್ಗೆ ಮಾತಾಡ್ತಿರ್ತಾರೆ. ಹೂ ವಿಚ್ ಬಂತಂದ್ರೆ ಇಮಿಡಿಯೇಟ್ಲಿ ಬ್ಯಾಕ್ ಪರ್ಸನ್, ಅವ್ರ ಹಿಂದ್ ಯಾವ ಪರ್ಸನ್ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಐಂಡ್ ಮತ್ತೆ ಬಟ್ ಬಂತಂದ್ರ ಫಸ್ಟ್ ಪರ್ಸನ್, ಇಲ್ಲಿ ಫಸ್ಟ್ ಯಾರು ಇರ್ತಾರ ಅವ್ರ ಬಗ್ಗೆ ಮಾತಾಡ್ತಿರ್ತಾರೆ. ಪಿ ಈಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಎಸ್. ಪಿ ಎಲ್ದನ್ರಿ ಎಸ್ ಇಮಿಡಿಯೇಟ್ಲಿ ಲೆಫ್ಟ್ ಅದಾನ, ಅಂದ್ರೆ ಇಲ್ಲಿ ಎಸ್ ಬರ್ತಾನು,
ಪಿ ಆರ್ ದ ರೈಟ್ ಇದಾನು, ಎಸ್ ದ ಲೆಫ್ಟ್ ಇದಾನು. ಪಿ ಆರ್ ದ ರೈಟ್ ಇದಾನು, ಎಸ್ ದ ಲೆಫ್ಟ್ ಇದಾನು. ನೆಕ್ಸ್ಟ್ ಕ್ಯೂ ಸಿಟ್ಸ್ ಇಮಿಡಿಯೇಟ್ಲಿ ಲೆಫ್ಟ್ ಆಫ್ ಓ. ಓದ್ ಲೆಫ್ಟಿಗೆ ಯಾರು ಬರ್ತಾರಿ? ಕ್ಯೂ ಬರ್ತಾರ. ಬರೀ ಲೆಫ್ಟಿಗೆ ಅಂದ್ರೆ ಎಲ್ಲಾದ್ರೂ ಬರ್ಬೋದು. ಇಮಿಡಿಯೇಟ್ಲಿ ಲೆಫ್ಟ್ ಅಂದ್ರೆ ತಕ್ಷಣ ಪಕ್ಕದಾಗ ಬರ್ತಾರ. ಇಮಿಡಿಯೇಟ್ಲಿ ಲೆಫ್ಟ್ ಯಾರು ಬರ್ತಾರೆ? ಕ್ಯೂ ಬರತ್ತಾರ. ಎಲ್ಲಿ ಪ್ಲೇಸ್ ಐತಿ ಇವ್ರಿಗೆ? ಓ ಇಲ್ಲಿ ಬಂದ್ರ ಕ್ಯೂ ಇಲ್ಲಿ ಬರ್ತಾನು, ಇಲ್ಲ ಓ ಇಲ್ಲಿ ಬಂದ್ರ ಕ್ಯೂ ಇಲ್ಲಿ ಬರ್ತಾನ. ಎರಡು ಬೇರೆ ಬೇರೆ ಪಾಸಿಬಿಲಿಟಿ ಇದಾವ್ರಿ. ಎರಡು ಪಾಸಿಬಿಲಿಟಿ ಐತಿ. ಇನ್ನೊಂದು ಪ್ಲೇಸ್ ಉಳಿತು, ಯಾರು ಬರ್ತಾರೆ ಇಲ್ಲಿ? ಎನ್ ಬರ್ತಾರು, ಇಲ್ಲಿ ಎನ್ ಬರ್ತಾರ. ಓಕೆ, ನೆಕ್ಸ್ಟ್ ಒಂದು ಕಂಡೀಷನ್ ಕೊಟ್ಟಾರಿ. ಕ್ಯೂ ಡಸ್ ನಾಟ್ ಸಿಟ್ ಅಟ್ ದ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ಲೈನ್. ಕ್ಯೂ ಎಲ್ಲಿ ಬರಲಿ? ಎಂಡಿಗೆ ಬರಲ್ಲ. ಇಲ್ಲಿ ಕ್ಯೂ ಎಲ್ಲಿ ಬರತ್ತನ್ರಿ? ಎಂಡಿಗೆ ಬರತ್ತನ. ಅದಕ್ಕೆ ಇದು ಪಾಸಿಬಿಲಿಟಿ ರಾಂಗ್ ಆಗ್ತತಿ, ಇದ ಕರೆಕ್ಟ್ ಆಗ್ತದೆ. ಅದ್ರ ಸಂಬಂಧ ಎರಡು ಪಾಸಿಬಿಲಿಟಿ ಹಾಕ್ಬೇಕು. ನೀವು ರೈಟ್ ಇಂದ ಸ್ಟಾರ್ಟ್ ಮಾಡ್ರಿ, ಲಾಸ್ಟಿಗೆ ಬಂದಿದ್ದು ರಾಂಗ್ ಆಗಿತ್ತು ಗೊತ್ತಾದ್ರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ಬೇಕು ನೀವು. ಅದಕ್ಕಿಂತ ಬೆಟರ್ ಎರಡು ಪಾಸಿಬಿಲಿಟಿ ಹಾಕ್ಬೇಕು. ಓಕೆ, ಕ್ವಶನ್ ಏನ್ ಕೇಳಿ? ಹೌ ಮೆನಿ ಪೀಪಲ್ ಸಿಟ್ ಬಿಟ್ವೀನ್ ಓ ಅಂಡ್ ಎನ್. ಓ ಮತ್ತು ಎನ್ ಮಧ್ಯ ಎಷ್ಟು ಜನ ಕೂತಾರು ಅಂತ ಕೇಳತ್ತಾರ. ಓ ಇಲ್ಲಿದಾನೆ, ಎನ್ ಇಲ್ದಾನೆ. ಅವನ ಮಧ್ಯ 1 2 3 4 ಅವ್ರಿಬ್ರು ಮಧ್ಯೆ ಎಷ್ಟು ಜನ ಕೂತಾರಿ? 4 ಜನ ಕೂತ್ಕೊಂಡಾರ. ಆನ್ಸರ್ ಏನಿರ್ತದೆ? ಆಪ್ಷನ್ ನಂಬರ್ 3, 4 ಜನ ಕೂತ್ಕೊಂಡಾರ. ನೆಕ್ಸ್ಟ್ ಓಕೆ, ಸರ್ಕ್ಯುಲರ್ ನೋಡ್ರಿ, ಲೀನಿಯರ್ ನೋಡ್ರಿ. ಇನ್ನೊಂದು ಪ್ಯಾಟರ್ನ್ ಕೇಳತ್ತಾರು, ಬಾಕ್ಸ್ ಅರೇಂಜ್ಮೆಂಟ್. ಬಾಕ್ಸ್ ಅರೇಂಜ್ಮೆಂಟ್ ದಾಗ ಯಾವ ತರ ಕೇಳತ್ತಾರಿ? 7 ಜನ ಇರ್ತಾರಿ, 7 ಬಾಕ್ಸಸ್, 7 ಬಾಕ್ಸಸ್ ಇರ್ತಾವ. ಯಾವ್ಯಾವ್ರಿ? ಎ ಬಿ ಸಿ ಡಿ ಇ ಎಫ್ ಅಂಡ್ ಜಿ ಕೆಪ್ಟ್ ಒನ್ ಓವರ್ ದ ಅನದರ್. ಒಂದ್ರ ಮ್ಯಾಗ ಒಂದ್ ಇಟ್ಕೋತ ಹೋಗ್ಯಾರ. ಬಾಕ್ಸ್ ನಂಬರ್ 1 ಎಲ್ಲಿ ಇಡ್ತಾರಿ? ಕೆಳಗ. 2 3 4 5 6 ಅಂಡ್ 7 7 ಬಾಕ್ಸಸ್ ಒಂದ್ ಮೇಲೆ ಇನ್ನೊಂದು ಇಟ್ಕೋತ ಹೋಗ್ಯಾರ. ಓಕೆ, ಒಂದ್ರ ಮೇಲೆ ಒಂದು ಬಾಕ್ಸ್ ನಂಬರ್ 1 ಕೆಳಗೆ ಇರ್ತೈತಿ. 2 3 4 5 ಹಿಂಗ್ 7 ಬಾಕ್ಸ್ ಇಟ್ಟಾರಿ. ನಾಟ್ ನೆಸರಿ ಇನ್ ದ ಸೇಮ್ ಆರ್ಡರ್. ನಾಟ್ ನೆಸರಿ ಇನ್ ದ ಸೇಮ್ ಆರ್ಡರ್ ಅಂದ್ರೆ ಎ ಬಿ ಸಿ ಡಿ ಇದ ಆರ್ಡರ್ ನಾಗ ಇರ್ಬೇಕಂತಿಲ್ಲ ಅಂತ ಹೇಳ್ಯಾರ. ಓಕೆ, ಓನ್ಲಿ 4 ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಡಿ ಅಂಡ್ ಎಫ್. ಡಿ ಮತ್ತು ಎಫ್ ಮಧ್ಯ 4 ಬಾಕ್ಸಸ್ ಇಡ್ತಾರು ಅಂತ ಹೇಳ್ತಾರ. ಡಿ ಮತ್ತು ಎಫ್ ಮಧ್ಯ 4 ಬಾಕ್ಸಸ್ ಇಡತಾರಿ. ಬಟ್ ಯಾವ್ದು ಮ್ಯಾಗ ಯಾವ್ದು ಕೆಳಗ ನಮಗ ಗೊತ್ತಿಲ್ಲ. ನೆಕ್ಸ್ಟ್ ಹೇಳತಾರಿ, ಓನ್ಲಿ ಎ ಕೆಪ್ಟ್ ಅಬೋವ್ ದ ಡಿ. ಡಿ ಮ್ಯಾಲ ಬರೀ ಎ ಅಷ್ಟೇ ಇಡತಾರ. ಹಂಗಿದ್ರೆ ಇಲ್ಲಿ ಡಿ ಬರ್ತೈತ್ರಿ, ಅದ್ರ ಮೇಲೆ ಎ ಅಷ್ಟೇ ಇಡತಾರ. ಅದು ಬಿಟ್ಟು ಬೇರೆ ಯಾವ್ದು ಇಡಾತಿಲ್ಲ. ಡಿ ಇಲ್ಲಿ ಬಂತಂದ್ರ ಅವ್ನ್ 4 ಬಾಕ್ಸ್ ಬಿಟ್ಟು ಯಾರು ಬರ್ತಾರಿ? ಎಫ್. 1 2 3 4 ಬಿಟ್ಟು ಇಲ್ಲಿ ಎಫ್ ಬಾಕ್ಸ್ ಬರ್ತೈತಿ. ಪಾಸಿಬಿಲಿಟಿ ಯಾಕೆ ಸೈಡ್ ಬರ್ಕೊಂಡ್ರಿ? ನಮ್ಗೆ ಎಲ್ಲಿ ಹಾಕ್ಬೇಕು ಗೊತ್ತಿರ್ಲಿಲ್ಲ, ಯಾವ್ದು ಮ್ಯಾಗ ಬರ್ತೈತಿ ಗೊತ್ತಿರ್ಲಿಲ್ಲ. ಬಟ್ ನೆಕ್ಸ್ಟ್ ಕಂಡೀಷನ್ ಕೊಟ್ಟಿದ್ದವ, ಓನ್ಲಿ ಎ ಕೆಪ್ಟ್ ಅಬೋವ್ ದ ಡಿ. ಬರೀ ಎ ಅಷ್ಟೇ ಇಡಾಕ್ ಸಾಧ್ಯತೆ ಡಿ ಮ್ಯಾಲ, ಅದು ಬಿಟ್ಟು ಬೇರೆ ಯಾವ್ದು ಬರಲ್ಲ. ಅಂದ್ರೆ ಡಿ ಇಲ್ಲಿ ಬರ್ತಾನೋ ಅದ್ರ ಮ್ಯಾಲ ಎ ಅಷ್ಟೇ ಬಾಕ್ಸ್ ಇಡ್ತಾರ. ಅದ್ರ ಕೆಳಗೆ 1 2 3 4 ಬಿಟ್ಟ ಎಫ್ ಇಡತಾರ. ಓನ್ಲಿ 2 ಬಾಕ್ಸ್ ಕೆಪ್ಟ್ ಬಿಟ್ವೀನ್ ಸಿ ಅಂಡ್ ಜಿ. ಸಿ ಮತ್ತು ಜಿ ನಡು 2 ಬಾಕ್ಸ್ ಇಡತಾರಿ. 1 2 3 4 ಅದಾವ. ಸಿ ಮತ್ತು ಜಿ ಮಧ್ಯೆ 2 ಬಂದು, ಬಟ್ ಸಿ ಮ್ಯಾಗ ಬರ್ತದೆ ಜಿ ಮ್ಯಾಗ ಬರ್ತದೆ ನಮಗ ಗೊತ್ತಿಲ್ಲ. ಇ ಈಸ್ ಕೆಪ್ಟ್ ಇಮಿಡಿಯೇಟ್ಲಿ ಅಬೋವ್ ದ ಬಿ. ಬಿದ್ ಅಬೋ ಯಾರು ಇಡತಾರಿ? ಬಿದ್ ಅಬೋ ಇ ಬರತಾನ. ಓಕೆ, ಬಿದ್ ಅಬೋ ಇ ಬರತಾನು. ಇಲ್ಲಿ ಪಾಸಿಬಿಲಿಟಿ ನೋಡ್ರಿ, ಬಿ ಡಿ ಎಫ್ ಐತಿ. ಇಲ್ಲಿ ಸಿ ಬಂದ್ರ 2 ಬಾಕ್ಸ್ ಬಿಟ್ಟು ಇಲ್ಲಿ ಜಿ ಬರ್ತೈತಿ. ಇಲ್ಲ ಇಲ್ಲಿ ಜಿ ಬಂದ್ರ 2 ಬಾಕ್ಸ್ ಬಿಟ್ಟ ಇಲ್ಲಿ ಸಿ ಬರ್ತೈತಿ. ಬಿ ದಬೋ ಯಾರು ಬರತ್ತಾರಿ? ಇ ಬರತ್ತಾನ. ಬಿ ದಬೋ ಇ, ಬಿ ಅಬೋ ಇ ಎರಡು ಪಾಸಿಬಿಲಿಟಿ ಬಂದಾವ್ರಿ. ಬಟ್ ಇದು ಸಿ ಮ್ಯಾಗ ಬರ್ತದೆ ಜಿ ಮ್ಯಾಗ ಬರ್ತದೆ ನಮಗೆ ಕನ್ಫರ್ಮ್ ಇಲ್ಲ. ಅದಕ್ಕೆ ನೆಕ್ಸ್ಟ್ ಏನ್ ಕೊಟ್ಟಾನ್ರಿ? ಜಿ ಇಸ್ ನಾಟ್ ಕೆಪ್ಟ್ ಅಬೋವ್ ದ ಇ. ಜಿ ಅನ್ನೋದನ್ನ ಇ ಮ್ಯಾಲ ಇಡಾಕ್ ಆಗಲ್ಲ ಅಂತ ಹೇಳ. ಜಿ ಅನ್ನೋದನ್ನ ಇ ಮ್ಯಾಲ ಇಡಾಕ್ ಆಗಲ್ಲ ಅಂದ್ರೆ ಈ ಪಾಸಿಬಿಲಿಟಿ ರಾಂಗ್ ಆಗ್ತೈತಿ. ಜಿ ಅನ್ನೋದ ಇ ಕೆಳಗ್ ಬರ್ಬೇಕು. ಜಿ ಈಸ್ ನಾಟ್ ಕೆಪ್ಟ್ ಅಬೋವ್ ದ ಬಿ. ಜಿ ಅನ್ನೋದನ್ನ ಇ ಮ್ಯಾಲ ಇಡಂಗಿಲ್ಲ ಅಂತ ಹೇಳ್ತಾರೆ. ಜಿ ಅನ್ನೋದನ್ನ ಇ ಮ್ಯಾಲ ಇಡಂದ್ರೆ ಈ ಕೆಳಗೆ ಇಡ್ಬೇಕು. ಅವಾಗ ಇದು ರಾಂಗ್ ಆಗ್ತೈತಿ, ಇದ ರೈಟ್ ಆಗ್ತೈತಿ. ಕ್ವಶನ್ ಏನ್ ಕೇಳ್ರಿ? ಹೌ ಮೆನಿ ಬಾಕ್ಸಸ್ ಕೆಪ್ಟ್ ಬಿಲೋ ದ ಇ. ಈ ಬಾಕ್ಸ್ ಕೆಳಗೆ ಎಷ್ಟು ಬಾಕ್ಸ್ ಇಟ್ಟಾರು ಅಂತ ಕೇಳ್ಯಾರ. ಈ ಎಲ್ಲೈತಿ ನಮ್ಮದು, ಇಲ್ಲೈತಿ. ಇದ್ರ ಕೆಳಗೆ ಎಷ್ಟು ಇಟ್ಟಾರೆ? 1 2 3. ಇದ್ ಕೆಳಗ 3 ಬಾಕ್ಸಸ್ ಇಟ್ಟಾರ. ಆಪ್ಷನ್ 4th one. 3 ಬಾಕ್ಸಸ್ ಆರ್ ಕೆಪ್ಟ್ ಬಿಲೋ ದ ಇ. ಓಕೆ, ಈ ತರ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡ್ರಿ ಲಾಸ್ಟ್. ಓಕೆ, ಇದೇ ಸೇಮ್ ಬಾಕ್ಸ್ ಅರೇಂಜ್ಮೆಂಟ್ ಸಾಲ್ವ್ ಮಾಡಿದ್ರಿ. ಅದ ಸೇಮ್ ಇನ್ನೊಂದು ಬಾಕ್ಸ್ ಅರೇಂಜ್ಮೆಂಟ್ ಕ್ವಶನ್ ಲಾಸ್ಟ್ ಇನ್ನೊಂದು ಕ್ವಶನ್ ಸಾಲ್ವ್ ಮಾಡಿದ್ರಿ. 7 ಬಾಕ್ಸಸ್ ಎ ಬಿ ಸಿ ಡಿ ಇ ಎಫ್ ಜಿ ಕೆಪ್ಟ್ ಒನ್ ಅದರ್ ಅನದರ್.
ಈ ಒಂದ್ರ ಮ್ಯಾಗ ಒಂದ್ ಇಟ್ಟಾರಿ 7 ಬಾಕ್ಸಸ್ ನ ಕೆಳಗಿಂದ 1 ಇರ್ತೈತಿ ಮ್ಯಾಗಿಂದ 7 ಇರ್ತೈತಿ 7 6 5 4 3 2 1 7 ಬಾಕ್ಸಸ್ ನ ಅರೇಂಜ್ ಮಾಡ್ಯಾರಿ ನಾಟ್ ನೆಸೆಸರಿ ಇನ್ ದ ಸೇಮ್ ಆರ್ಡರ್ ಅಂತ ಹೇಳ್ತಾರೆ ಅಂದ್ರೆ ಅದ ಆರ್ಡರ್ ನಾಗ ಇರ್ಬೇಕಿಲ್ಲ ಕೆಳಗೆ ಎ ಬಿ ಸಿ ಹಿಂಗ ಇರ್ಬೇಕಂತ ಇಲ್ಲ ಓಕೆ ನೆಕ್ಸ್ಟ್ ಓನ್ಲಿ 3 ಬಾಕ್ಸಸ್ ಆರ್ ಕೆಪ್ಟ್ ಅಬೋವ್ ದ ಜಿ ಮೇಲೆ 3 ಬಾಕ್ಸಸ್ ಅಷ್ಟೇ ಇಡಕ್ ಜಾಗ ಐತಿ ಓನ್ಲಿ ಮೆನ್ಷನ್ ಮಾಡ್ಯಾರ ಕೇವಲ 3 ಬಾಕ್ಸ್ ಇರಾಕ್ ಅಷ್ಟ ಜಾಗ ಐತಿ ಅಂತ 1 2 3 ಬಾಕ್ಸ್ ಇರಾಕ್ ಬಿಟ್ಟು ಇಲ್ಲಿ ಜಿ ಬರ್ತೈತಿ ಮ್ಯಾಗ 3 ಬಾಕ್ಸ್ ಇರಾಕ್ ಜಾಗ ಇರ್ತೈತ್ರಿ ನೆಕ್ಸ್ಟ್ ಓನ್ಲಿ 1 ಬಾಕ್ಸ್ ಇಸ್ ಕೆಪ್ಟ್ ಬಿಟ್ವೀನ್ ಎಫ್ ಅಂಡ್ ಜಿ ಎಫ್ ಮತ್ತು ಜಿ ನಡು 1 ಬಾಕ್ಸ್ ಇರಾಕ್ ಪ್ಲೇಸ್ ಐತಿ ಅಂತ ಹೇಳ್ತಾರೆ 1 ಬಾಕ್ಸ್ ಬಿಟ್ಟ ಇಲ್ಲಿ ಎಫ್ ಬರ್ತೈತ್ರಿ ಇಲ್ಲಿ 1 ಬಾಕ್ಸ್ ಬಿಟ್ಟ ಎಫ್ ಮ್ಯಾಗದು ಬರ್ಬೋದು ಕೆಳಗಾದು ಬರ್ಬೋದು ನೆಕ್ಸ್ಟ್ ಓನ್ಲಿ 3 ಬಾಕ್ಸಸ್ ಆರ್ ಕೆಪ್ಟ್ ಬಿಟ್ವೀನ್ ಎಫ್ ಅಂಡ್ ಬಿ ಎಫ್ ಮತ್ತು ಬಿ ನಡು ಎಷ್ಟು ಬಾಕ್ಸಸ್ ಇರ್ಬೇಕ್ರಿ 3 ಬಾಕ್ಸಸ್ ಇರ್ಬೇಕಂತ ಹೇಳ್ತಾರೆ 1 2 3 ಬಿಟ್ಟು ಇಲ್ಲಿ ಬಿ ಬರ್ತೈತಿ 1 2 3 ಬಿಟ್ಟು ಇಲ್ಲಿ ಬಿ ಬರ್ತೈತಿ ಮಿಡಲ್ 3 ಬಾಕ್ಸ್ ಇರಕ್ ಜಾಗ ಐತ್ರಿ ಬಿ ಕೆಪ್ಟ್ ಸಮ್ ಪ್ಲೇಸ್ ಅಬೋವ್ ದ ಜಿ ಮ್ಯಾಗ ಬಿ ಬರ್ಬೇಕಂತ ಹೇಳ್ತಾರೆ ಇಲ್ಲಿ ಜಿ ಕೆಳಗ್ ಬರತೈತಿ ಅದಕ್ಕೆ ಇದು ರಾಂಗ್ ಆಗ್ತೈತ್ರಿ ಇದ ಕರೆಕ್ಟ್ ಆಗ್ತೈತಿ ಇ ಕೆಪ್ಟ್ ಇಮಿಡಿಯೇಟ್ಲಿ ಬಿಲೋ ದ ಬಿ ಇ ಅನ್ನೋದನ್ನ ಬಿ ಇಮಿಡಿಯೇಟ್ಲಿ ಬಿಲೋ ಕೆಳಗಿಡತಾರ ಇ ಬರ್ತೈತಿ ಇಲ್ಲಿ ಎ ಕೆಪ್ಟ್ ಸಮ್ ಆಫ್ ದ 1 ಪ್ಲೇಸ್ ಅಬೋವ್ ದ ಡಿ ಏನ್ ಎಲ್ಲಿ ಇಡತಾರಿ ಡಿ ದ ಅಬೋ ಇಡತಾರು ಅಂತ ಹೇಳತಾರ ಎ ಕೆಪ್ಟ್ ಸಮ್ ಒನ್ ಆಫ್ ದ ಪೊಸಿಷನ್ ಅಬೋವ್ ದ ಡಿ ಮೇಲೆ ಎ ಇಡತಾರ ಅಂತ ಹೇಳ್ತಾರು ಸಿ ಇಸ್ ನಾಟ್ ಕೆಪ್ಟ್ ಅಬೋವ್ ಆರ್ ಬಿಲೋ ದ ಎಫ್ ದ ಅಕ್ಕ ಪಕ್ಕ ಸಿ ಬರಲ್ಲ ಅಂದ್ರೆ ಸಿ ಇಲ್ಲೇ ಬರ್ತಾನೆ ಇನ್ 2 ಪ್ಲೇಸ್ ಉಳಿತ ಯಾರ್ಯಾರಿಗೆ ಡಿ ಮತ್ತೆ ಎ ಮ್ಯಾಗ್ ಬರ್ತಾನು ಡಿ ಕೆಳಗ್ ಬರ್ತಾರು ನೆಕ್ಸ್ಟ್ ಕ್ವಶನ್ ಏನ್ ಕೇಳಿ ಹೌ ಮೆನಿ ಬಾಕ್ಸಸ್ ಕೆಪ್ಟ್ ಬಿಲೋ ದ ಎ ಬಿಲೋ ಎಷ್ಟು ಬಾಕ್ಸಸ್ ಇದಾವ್ರಿ 2 ಬಾಕ್ಸಸ್ ಇದಾವ್ ಆನ್ಸರ್ ಏನ್ ಇರ್ತೈತ್ರಿ 2 ಬಾಕ್ಸಸ್ ಓಕೆ ಈ ಪ್ಯಾಟರ್ನ್ ಕ್ವಶನ್ಸ್ ಕೇಳ್ಯಾರಿ ಪಾರ್ಟ್ 1 ಅಂಡ್ ಪಾರ್ಟ್ 2 ಮಾಡ್ಯಾವ ಇನ್ ಉಳಿದಿದ್ದ ಕ್ವಶನ್ಸ್ ನೆಕ್ಸ್ಟ್ ಪಾರ್ಟ್ ನಾಗ ಕವರ್ ಮಾಡ್ತಾನ್ರಿ ಗ್ರೂಪ್ ಡಿ ದಾಗ ಇದೇ ತರ ಕ್ವಶನ್ಸ್ ಕೇಳ್ಯಾರಿ ಎಲ್ಲಾ ಕ್ವಶನ್ಸ್ ಆಲ್ಮೋಸ್ಟ್ ಕವರ್ ಮಾಡ್ಯಾವ ಮಾಡೆಲ್ ಕ್ವಶನ್ ಪೇಪರ್ ಮುಂದೆ ಯಾರ್ಯಾರು ಎಕ್ಸಾಮ್ ಬರೀತಾರ ಅವ್ರಿಗೂ ಇದೇ ತರ ಇರ್ತೈತಿ ಈ ತರ ಎಲ್ಲಾ ಎಕ್ಸಾಮ್ಸ್ಗೂ ಅಪ್ಡೇಟ್ ಮಾಡ್ಕೊತಿರ್ತೇವ್ರಿ ನಿಮ್ಗೆ ಯಾವ ತರ ಕ್ವಶನ್ಸ್ ಬಂದಿದ್ದು ಯಾವ ತರ ಬೇಕು ಅಂತ ಕಮೆಂಟ್ ಮಾಡ್ರಿ ಕೆಳಗ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಗೆ ಎಲ್ಲಾ ಪ್ಯಾಟರ್ನ್ ಅಪ್ಡೇಟ್ ಮಾಡ್ಕೊತಿರ್ತೇವೆ ಥ್ಯಾಂಕ್ ಯು